ಹೌದು ಗುರುಗಳೇ, ರೂಪ ಧನಂಜಯ ಇಂದು. ಆ ರೂಪದಲ್ಲಿ ಬಂದಿರೋದು ದಿಗ್ವಿಜಯ್ ಅಂತ ನನ್ನ ಅನುಮಾನ ಗಟ್ಟಿ ಆಗ್ತಾ ಇದೆ. ಏನ್ ಹೇಳ್ತೀರ ನಂದೀಶ? ಸತ್ಯನ ಹೇಳ್ತಾ ಇದ್ದೀನಿ ಗುರುಗಳೇ. ಧನಂಜಯನ ಹಾವ ಭಾವ ನಡೆ ನುಡಿ ಎಲ್ಲ ದಿಗ್ವಿಜಯ್ ಅಂತಾನೆ ಇದೆ. ನನ್ಗೆ ಯಾಕೋ ಅವನೇ ದಿಗ್ವಿಜಯ್ ಅಂತ ಅನುಮಾನ. ಸಹೋದರರಾಗಿದ್ದಾಗ ಒಂದಷ್ಟು ಗುಣಗಳು ಒಬ್ಬರಿಂದ ಒಬ್ಬರಿಗೆ ಹೋಲಿಕೆ ಆಗುವುದು ಸಹಜ ನಂದೀಶ. ಅದು ಒಂದೇ ಒಂದು ಕಾರಣದಿಂದ ಅವನೇ ದಿಗ್ವಿಜಯ ಅಂತ ನಿರ್ಧಾರ ಮಾಡುವುದು ತಪ್ಪು. ಪದೇ ಪದೇ ಧನಂಜಯನನ್ನೇ ದಿಗ್ವಿಜಯ ಅಂತ ಅದ್ ಯಾಕೆ ಹೇಳ್ತೀವಿ ನನಗೊಂದು ಅರ್ಥ ಆಗ್ತಿಲ್ಲ. ಕಾರಣ ಇದೆ ಗುರುಗಳೇ. ನಾನು ದಿಗ್ವಿಜಯನ್ ಜೊತೆ 1-2 ವರ್ಷ ಓಡಾಡಿಲ್ಲ. ಬಾಲ್ಯದಿಂದಲೂ ಜೊತೆಲಿ ಓಡಾಡ್ತಾನೆ ಇದ್ದೀನಿ. ಅವ್ರು ಓಡಾಡೋದು, ನಡೆಯೋದು, ಮಾತಾಡೋದು, ನಗೋದು, ಕೋಪ ಮಾಡ್ಕೊಳ್ಳೋದು ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಆ ಧನಂಜಯನ್ ನೋಡ್ತಾ ಇದ್ರೆ ಅವನೇ ಅನ್ನಿಸ್ತಾ ಇದೆ ನನಗೆ. ನೀವು ಮಹಾಮಹಿಮರು, ಮಹಾಶಕ್ತಿಶಾಲಿಗಳು. ನೀವು ಯಾರನ್ನಾದ್ರೂ ನೋಡಿದ್ರೆ ಸ್ಪಷ್ಟವಾಗಿ ಅವ್ರ ಬಗ್ಗೆ ಹೇಳ್ಬಿಡ್ತೀರಾ. ಗುರುಗಳೇ, ನೀವು ಒಂದ್ಸಲಿ ಮನೆಗೆ ಬಂದು ಧನಂಜಯನ್ ನೋಡಿ ಬನ್ನಿ ಗುರುಗಳೇ. ಧನಂಜಯ್ ಮನೆಗೆ ಬಂದಾಗ ಇಬ್ರು ಹೆಂಗಸರು ಅವ್ರ ಜೊತೆಲಿ ಬಂದಿದ್ರು. ಒಬ್ಬರನ್ನ ಅವ್ರ ಹೆಂಡತಿ ಅಂದ್ರು, ಇನ್ನೊಬ್ಬರನ್ನ ಅವ್ರ ಸಂಬಂಧಿ ಅಂತ ಹೇಳಿದ್ರು. ನೋಡಿದ್ರೆ ಇದ್ದಕ್ಕಿದ್ದಾಗ ಇಬ್ರು ಕಾಣೆ ಆಗ್ಬಿಟ್ರು. ಆದ್ರೆ ಅವ್ರಿಬ್ರು ಕಾಣೆ ಆದ್ರೂ ಧನಂಜಯನ್ ಮುಖದಲ್ಲಿ ಒಂದ್ ಸ್ವಲ್ಪನೂ ಸಂಕಟ ಇರಲಿಲ್ಲ, ಸ್ವಲ್ಪನೂ ಚಿಂತೆ ಇರಲಿಲ್ಲ ಗುರುಗಳೇ. ಅವರಿಬ್ರು ಕಣ್ಮರೆ ಆಗಿರೋದಕ್ಕೆ ಇವ್ರ ಕೈವಾಡನೆ ಇದೆ ಅಂತ ನನ್ಗೆ ಅನುಮಾನ ಬರ್ತಾ ಇದೆ ಗುರುಗಳೇ. ಅವನು ಸಿಟ್ಟು ಬಂದಾಗ ಮಾತಾಡೋದು, ಮೂಗಿಡ್ಕೊಳ್ಳೋದು, ಸಿಗಾರ್ ಸೇದೋದು ಎಲ್ಲ ತೇಟ್ ದಿಗ್ವಿಜಯ್ ಅಂತಾನೆ ಇದೆ. ಒಂದ್ಸಲಿ ಬಂದು ನೋಡಿ ಗುರುಗಳೇ. ನಂದೀಶ, ನೀನು ಪದೇ ಪದೇ ಅದೇ ವಿಚಾರನ ಮಾತಾಡ್ತಿರೋದು ನೋಡಿದ್ರೆ ವಿಷಯದ ಗಂಭೀರತೆ ನನಗೆ ಅರ್ಥ ಆಗುತ್ತೆ. ನಡಿ ಇವತ್ತಾದದ್ದಾಗಲಿ. ಅವನು ಧನಂಜಯನೋ ಅಥವಾ ಧನಂಜಯ ರೂಪದಲ್ಲಿರುವ ದಿಗ್ವಿಜಯನೋ ನೋಡೇ ಬಿಡೋಣ. ಏನ್ ಹೇಳ್ತಾ ಇದ್ದೀರ ಗುರುಗಳೇ? ಅವನು ದಿಗ್ವಿಜಯ ಅಲ್ಲ, ಧನಂಜಯನೇ. ಗುರುಗಳೇ, ನೀವು ಸರಿಯಾಗಿ ನೋಡಿದಿರಾ? ಇನ್ನೊಂದ್ಸಲ ನೋಡಿ ಹೇಳಿ ಗುರುಗಳೇ. ನಿನಗೆ ನನ್ನ ಮಂತ್ರಶಕ್ತಿಯ ಮೇಲೆ ನಂಬಿಕೆ ಇಲ್ಲವೇ? ನಿಮ್ಮ ಮೇಲೆ ಅನುಮಾನ ಇಲ್ಲ ಗುರುಗಳೇ, ಆದ್ರೆ ನನ್ನ ಅನುಮಾನ ಪರಿಹಾರ ಆಗ್ತಾ ಇಲ್ಲ ಅಂತ. ಆದರೆ ಅವನು ದಿಗ್ವಿಜಯ ಅಲ್ಲ. ಹಾಗಿದ್ರೆ ನೀವ್ಯಾಕೆ ಗಾಬರಿ ಆದ್ರೆ? ನಿನ್ನ ಅನುಮಾನ ನನಗೂ ಬಂತು ನಂದೀಶ. ಸಹೋದರನಾದರೂ ಕೂಡ ದಿಗ್ವಿಜಯನ ಎಲ್ಲಾ ಗುಣಗಳು ಇವನಲ್ಲಿ ಹೇಗೆ ಬಂದಿತೆಂದು ಗಾಬರಿಯಾದೆ. ಆದರೆ ಅವನು ದಿಗ್ವಿಜಯ ಅಲ್ಲ, ಧನಂಜಯನೇ ಎಂಬುದು ಖಾತ್ರಿಯಾಯಿತು. ನಂದೀಶ, ಅವನು ಧನಂಜಯನೇ ಅಂತ ಗೊತ್ತಾದ ಮೇಲೆ ಅವನು ಕೊಡೋ ಗೌರವನ ಕಡಿಮೆ ಮಾಡಬೇಡ. ದಿಗ್ವಿಜಯನಿಗೆ ಕೊಡ್ತಿದ್ದ ಗೌರವವನ್ನೇ ಧನಂಜಯನಿಗೂ ಕೊಡಬೇಕು. ಮೊದಲು ನೀನ್ ಹೇಗಿದ್ಯೋ ಹಾಗೇ ಇರು. ರಕ್ಷಕನ ಜೊತೆಗೆ ಇವನಿದ್ದಾನೆ ಅಂದ್ರೆ ಅವನಿಂದನೂ ನಮಗೆ ಅಪಾಯ ಇದೆ ಅಂತ ಅರ್ಥ. ಅವನ ಚಲನವಲನಗಳ ಬಗ್ಗೆ ನನಗೆ ಮಾಹಿತಿ ಕೊಡು. ಅವನು ಧನಂಜಯ ಅಲ್ಲ, ದಿಗ್ವಿಜಯ ಅನ್ನೋ ಸತ್ಯ ನಿನಗೆ ಗೊತ್ತಾದ್ರೆ ನಿನಗೆ ದಿಗ್ಭ್ರಮೆ ಆಗುತ್ತೆ. ನಿನ್ನ ದಿಗ್ಭ್ರಮೆ ನನ್ನ ಕನಸುಗಳನ್ನ ಸೋಲ್ಸುತ್ತೆ. ಹಾಗಾಗಿ ನಿನಗೆ ಅವನೇ ದಿಗ್ವಿಜಯ ಅನ್ನೋ ಸತ್ಯನ ಹೇಳಿ. ದಿಗ್ವಿಜಯ ನೀನು ಕರಾಳ ದಾನವರಿಗಿಂತ ನಿನ್ನ ಮನಸ್ಸು ಹೆಚ್ಚು ಮೋಸ. ಈ ರೂಪ ವೇಷ ಎಲ್ಲವೂ ಮೋಸ. ಹಲೋ ವಿಶೇಷ್. ಹಲೋ, ನಿನ್ಗೊಂದು ಒಳ್ಳೆ ಸುದ್ದಿ ಇದೆ ಕಣೋ. ಏನು? ನಾವು ಪ್ರೀತಿಸೋರ್ನ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳೋದಕ್ಕೆ ಜಾಸ್ತಿ ಜನಕ್ಕೆ ಪುಣ್ಯ ಸಿಗಲ್ವಂತೆ. ಆದ್ರೆ ಆ ಪುಣ್ಯ ನಿನಗ್ ಸಿಗ್ತಿದೆ. ಏನ್ ಹೇಳ್ತಾ ಇದೀಯಣ್ಣ? ಅಣ್ಣನೇ ಹೇಳ್ತಿರೋದು. ನೀನ್ ಪ್ರೀತಿಸ್ತಾ ಇರೋ ಮಯೂರಿ ಜೊತೆ ಮದ್ವೆ ಮಾಡ್ಸೋದಕ್ಕೆ ಶಿವಾನಿಯವರು ಒಪ್ಕೊಂಡಿದ್ದಾರೆ. ಅಣ್ಣ, ನಿಜನಾ? ಆದ್ರೆ ಹೇಗಣ್ಣ? ನೀನು ಚಂದನಗಿರಿನ ಮಯೂರಿ ಬೆಟ್ಟ ಮಾಡಿದ್ಯಲ್ಲಪ್ಪ, ಆ ವಿಷಯನ ಶಿವಾನಿ ಅವ್ರಿಗೆ ಹೇಳ್ದೆ. ಆಮೇಲೆ ಅವ್ರನ್ನ ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸ್ದೆ. ನಿನ್ ಪ್ರೀತಿ ಸುಳ್ಳಲ್ಲ, ಸತ್ಯವಾದದ್ದು ಅಂತ ಅರ್ಥ ಮಾಡ್ತಿದ್ದೆ.
ಹಾಗಾಗಿ ಅವ್ರು ಈ ಮದುವೆಗೆ ಒಪ್ಕೊಂಡ್ರು. ಇನ್ನೊಂದು ವಾರದಲ್ಲೇ ನಿನ್ನ ಮದುವೆ ಅಂತ ನಿರ್ಧಾರನೂ ಆಯ್ತು. ಆಮೇಲೆ ಇನ್ನೊಂದು ವಿಷಯ, ನಾಳೆನೇ ನಿನ್ನ ಎಂಗೇಜ್ಮೆಂಟು. ವಿಶೇಷ್, ಯಾಕೋ ಏನೂ ಮಾತಾಡ್ತಿಲ್ಲ? ಅಣ್ಣ, ನನಗೆ ಆಗ್ತಿರೋ ಸಂತೋಷಕ್ಕೆ ಏನ್ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಣ್ಣ. ಅರ್ಥ ಆಗುತ್ತೆ. ನನ್ನೋಳ ಮನ್ಸಲ್ಲಿ ನನಗೆ ಜಾಗ ಇದೆ ಅಂತ ಗೊತ್ತಾದಾಗ ನಾನು ಹೀಗೆ ಎಕ್ಸೈಟ್ ಆಗಿದೆ. ಕ್ಯಾರಿ ಆನ್. ಸರಿ ಕಣೋ, ಬಾಯ್. ಆಯ್ತಣ್ಣ. ನಾಗಮಾತ, ಒಂದೊಳ್ಳೆ ಕಾರ್ಯ ನಡೀತಾ ಇದೆ. ನೀವ್ ನೋಡಿದ್ರೆ ಇಲ್ಲೇ ನಿಂತ್ಕೊಂಡಿದ್ದೀರಲ್ಲ, ಏನಾಯ್ತು? ಗೊತ್ತಿಲ್ಲ ಶಿವಾನಿ, ಕರುಳಿಗೆ ಏನೋ ಸಂಕಟ. ಮನೆಯಲ್ಲಿ ಎಲ್ಲೋ ನನ್ನ ಮಕ್ಕಳು ಓಡಾಡಿದ ಹಾಗೆ ಭಾಸವಾಗಿತ್ತು. ಹಾಗಾಗಿ ಬಂದೆ. ಇಲ್ಲಿಗೆ ಬಂದಾಗ ಆ ಧನಂಜಯ್ ಮತ್ತೆ ನಂದೀಶ ಇವರನ್ನು ನೋಡಿದ ಕೂಡಲೇ ನನ್ನಲ್ಲಿ ಏನೋ ಒದ್ದಾಟ, ಸಂಕಟ. ಶಿವಾನಿ, ಈ ಮನೆಗೆ ಮೊದಲ ಬಾರಿ ನಾನು ಬಂದಾಗ ಇವರಿಬ್ಬರನ್ನು ನೋಡಿದ ಕೂಡಲೇ ಇವರೇ ಪಾತಕಿಗಳು ಅಂತ ನನಗನಿಸಿತ್ತು ಅಂತ ಹೇಳಿದೆ ಅಲ್ಲವೇ? ಹಾಗೆ ಅದೇ ಅನುಭವ. ಉಂಗ್ರ ಮಯೂರಿ, ನಿಶ್ಚಿತಾರ್ಥ ಆಯ್ತು ಅಂದ್ರೆ ಅರ್ಧ ಮದುವೆ ಆದಂಗೆ ಅರ್ಥ. ಅದು ಅರ್ಧಕ್ಕೆ ಮುಗಿಯುತ್ತೆ, ಪೂರ್ತಿ ಆಗೋದಕ್ಕೆ ನಾನ್ ಬಿಡೋದಿಲ್ಲ. ಮುಂದಿನ ಶುಕ್ರವಾರ ಮದುವೆಗೆ ಒಳ್ಳೆ ಮುಹೂರ್ತ ಇದೆ, ಅವತ್ತೇ ಮದುವೆ ಇಟ್ಕೋಬಹುದು. ನೀವೇನಂತೀರಾ? ಅಯ್ಯೋ, ಒಳ್ಳೆ ಮುಹೂರ್ತ ಇದೆ ಅಂತ ನೀವೇ ಹೇಳ್ತಾ ಇದ್ದೀರಾ. ಆಯ್ತು, ಅವತ್ತೇ ಆಗ್ಲಿ. ನಾನು ತ್ರಿಶೂಲ್ ಒಂದಾಗೋ ಸಮಯ ಹತ್ರ ಬಂತು. ನಾಗಮಣಿಗೆ ಜೀವಾತ್ಮ ಕೂಡ ಆದಷ್ಟು ಬೇಗ ಸೇರುತ್ತೆ. ಶಿವಾನಿಗೆ ಹತ್ರ ಆಗೋ ಸಮಯ ಬರ್ತಿದೆ. ಕೊಟ್ಟ ಮಾತಿಗೆ ತಪ್ಪ ಹಾಗೆ ಈ ಮದುವೆ ಕೂಡ ಆಗ್ತಿದೆ. ಶಿವಾನಿಗೆ ಒಳ್ಳೇದಾಗಿ ಅದ್ರ ಮೂಲಕ ಎಲ್ಲಾ ಗೊಂದಲಗಳಿಗೂ ಪರಿಹಾರ ಸಿಕ್ಬಿಡುತ್ತೆ. ಅಂತೂ ನಾಗಿಣಿ ತಾನು ಅಂದ್ಕೊಂಡಿರೋ ಹಾಗೆ ಈ ಮದುವೆಗೆ ಎಲ್ಲಾ ತಯಾರಿಯೂ ಮಾಡ್ತಾ ಇದ್ದಾಳೆ. ಅಣ್ಣ,
ನೀನ್ ನನ್ನ ಭಕ್ತಿಗೆ ಒಂದೊಳ್ಳೆ ಅರ್ಥ ಕೊಟ್ಬಿಟ್ಟೆ ಅಣ್ಣ. ನಮ್ ಮದ್ವೆ ಮಾಡಿಸ್ತಾ ಇದೀಯಾ. ಈ ಮದ್ವೆ ಆಗಿಲ್ಲ ಅಂದಿದ್ರೆ ನನಗ್ ನನ್ ಪ್ರೀತಿ ಸಿಗ್ತಾನೆ ಇರ್ಲಿಲ್ಲ. ಪ್ರೀತಿ ಆದ್ಮೇಲೆ ಅಲ್ವೇನೋ ನಿನಗೆ ಮದುವೆ ಆಗ್ತಿರೋದು. ಆದ್ರೆ ನೀನು ಮದುವೆ ನಂತರದ ಪ್ರೀತಿ ಬಗ್ಗೆ ಮಾತಾಡ್ತಿದ್ಯಾ. ಖುಷಿ ಆಯ್ತು. ಅದೇ ನಿಜವಾದ ಪ್ರೀತಿ. ಆದ್ರೆ ಇದೆಲ್ಲದಕ್ಕೂ ಕಾರಣ ನೀನೇ ಅಲ್ವಣ್ಣ. ಅದೇನೋ ಗೊತ್ತಿಲ್ಲ ಕಣೋ, ನೀನ್ ಅಣ್ಣ ಅಣ್ಣ ಅಂತಿದ್ರೆ ಮನ್ಸಲ್ಲಿ ಏನೋ ಒಂಥರ ಸಂತೋಷ. ಅದೇನು ಅಂತ ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ. ನೀನು ಮಯೂರಿನ ನಿನ್ ಪ್ರೀತಿಗೆ ಒಪ್ಸೋದಕ್ಕೆ ಎಷ್ಟು ಕಷ್ಟಪಟ್ಟೆಯೋ ಇಲ್ವೋ ಗೊತ್ತಿಲ್ಲ. ಆದ್ರೆ ನಾನು ನಮ್ ಮೇಡಮ್ನ ಒಪ್ಸೋದಕ್ಕೆ ತುಂಬಾ ಕಷ್ಟಪಟ್ಟೆ. ವಿಶೇಷ್, ಮೊದ್ಲು ಈ ರೀತಿ ಥ್ಯಾಂಕ್ಸ್ ಹೇಳೋದನ್ನ ನಿಲ್ಸು. ಅವಳ ಜೊತೆ ಚೆನ್ನಾಗಿ ಜೀವನ ಮಾಡೋದ್ರ ಬಗ್ಗೆ ಯೋಚನೆ ಮಾಡಿ. ಅದೇ ನೀನ್ ನನಗೆ ಹೇಳೋ ಥ್ಯಾಂಕ್ಸ್. ಅಣ್ಣ ಗಾಡಿ ಇಲ್ಲ ನಿಲ್ಸೋಣ. ಇಲ್ಲ, ಇಲ್ಲೇನೋ ಮಾಡ್ತೀಯ ಕಾಡಲ್ಲಿ? ಅಣ್ಣ ಅದು ಇಲ್ಲೊಂದು ದೇವಸ್ಥಾನ ಇದೆ. ನಂದು ಮತ್ತೆ ಮಯೂರಿದು ಮದ್ವೆ ಫಿಕ್ಸ್ ಆದ್ರೆ ನಾನು ಇಲ್ಲಿ ಬಂದು ಪೂಜೆ ಮಾಡ್ತೀನಿ ಅಂತ ದೇವರಲ್ಲಿ ಕೇಳ್ಕೊಂಡಿದ್ದೆ. ನಾನು ಹೋಗ್ಬಲ್ಲ ಅಣ್ಣ. ಓಹೋ, ಸಾಲ ತೀರ್ಸೋದಕ್ ಹೋಗ್ತಾ ಇದ್ಯಾ? ಸರಿ ಸರಿ. ಇನ್ಮೇಲೆ ನನ್ನ ಬದುಕು, ನನ್ನ ಸಾವು ಏನೇ ಇದ್ರೂ ಅದು ನನ್ನ ವಿಶೇಷ ಜೊತೆ ಮಾತ್ರ. ಪಾರ್ವತಿ ಮೇಲಾಣೆ, ಆ ಪರಮೇಶ್ವರನ್ ಮೇಲಾಣೆ. ವಿಶೇಷ ಬಗ್ಗೆ ಮಾತಾಡ್ತಿದ್ದ ಹಾಗೆ ನಿನ್ನ ಮುಖದಲ್ಲಿ ಕಳೆ ನೋಡು. ಅವರು ತಾಳಿ ಹಿಡ್ಕೊಂಡು ಕಟ್ಟಕ್ಕೆ ಬಂದಾಗ ನಾನು ತುಂಬ ಹೆದರ್ಕೊಂಡಿದ್ದೆ. ಆದರೆ ಅದು ದೇವ್ರಾಟನೇ ಅಲ್ವಾ ಅಕ್ಕ? ಅವ್ರ ಜೊತೆ ಜೀವನ ಪರ್ಯಂತ ಬದುಕಬೇಕು ಅನ್ನೋದು ಕೂಡ ಆ ದೇವ್ರು ಕೊಟ್ಟಿರೋ ಸೂಚನೆನೇ ಅಲ್ವಾ ಅಕ್ಕ? ಅಭಯ್, ಏನಾಯ್ತು ನಿಮ್ಗೆ? ಯಾಕೆ ಹೀಗೆ ಹೇಳ್ಕೊಂಡ್ ಬರ್ತಾ ಇದ್ದೀರಾ? ಏನ್ ವಿಷಯ? ನಿಮ್ ಹತ್ರ ಒಂದ್ ಸತ್ಯ ಹೇಳ್ಬೇಕು. ಏನು? ಈ ಮದ್ವೆ ನಡಿಬಾರ್ದು. ಈ ಮದ್ವೆ ಯಾವ್ದೇ ಕಾರಣಕ್ಕೂ ನಡಿಬಾರ್ದು. ಅಭಯ್ ಅವರೇ, ಏನಾಗಿದೆ ನಿಮ್ಗೆ? ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಅಲ್ಲ, ನಿಶ್ಚಿತಾರ್ಥ ಆಗಿ ಮುಂದಿನ ವಾರನೇ ಮದ್ವೆ ಅಂತ ಗೊತ್ತಾಗಿದೆ. ಅಲ್ಲ, ಅವರಿಬ್ರು ಮದ್ವೆ ಆಗ್ಬೇಕು ಅಂತ ನೀವೇ ಎಲ್ರಿಗೂ ಬಲವಂತ ಮಾಡಿ ಒಪ್ಸಿದಿರ. ಆ ಹುಡುಗಿ ನೋವು ಕಣ್ಣೀರು ಎಲ್ಲ ನೋಡಿದ್ಮೇಲೂ ಇಂತ ಮಾತಾಡ್ತಾ ಇದ್ದೀರಲ್ಲ. ಮನುಷ್ಯತ್ವ ಇರೋರು ಯಾರು ಇಂತ ಮಾತಾಡಕ್ಕೆ ಸಾಧ್ಯನೇ ಇಲ್ಲ. ನಾನು ಅದೇ ವಿಚಾರ ಹೇಳಕ್ ಬಂದಿದ್ದು. ಮನುಷ್ಯತ್ವದ ವಿಚಾರ. ಆ ವಿಶೇಷಕ್ಕೆ ಮನುಷ್ಯತ್ವನೇ ಇಲ್ಲ. ಯಾಕಂದ್ರೆ ಅವನು ಮನುಷ್ಯನೇ ಅಲ್ಲ. ಮನುಷ್ಯ ಅಲ್ಲ ಶಿವಾನಿ ಅವರೇ, ಅವನೊಂದು ಹಾವು. ಅಭಯ್ ಅವರೇ, ಏನ್ ಹೇಳ್ತಾ ಇದ್ದೀರಾ? ಹೌದು, ನಾನೇ ನನ್ನ ಕಣ್ಣಾರೆ ಅವನ ಹಾವಾಗಿ ಹೋಗೋದನ್ನ ನೋಡ್ದೆ. ನಾವ್ ಕಾರಲ್ಲಿ ಹೋಗ್ಬೇಕಾದ್ರೆ ಅವನೊಂದು ಯಾವ್ದೋ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಕಾಡಲ್ಲಿ ಹೋದ. ನಾನು ಅವನ್ನ ಅಲ್ಲೇ ಬಿಟ್ಟು ಹೋದೆ. ಅವನ್ ಫೋನ್ನ ಕಾರಲ್ಲೇ ಬಿಟ್ಬಿಟ್ಟು ಹೋಗಿದ್ದ. ಅದನ್ನ ವಾಪಸ್ ಕೊಡೋದಕ್ಕೆ ಹೋದೆ. ಅಲ್ಲಿ ನೋಡಿದ್ರೆ ಅದ್ ಯಾವ್ದೋ ಬಂಡೆ ಮೇಲೆ ನಿಂತ್ಕೊಂಡು ಧ್ಯಾನ ಮಾಡ್ತಿದ್ದ. ನೋಡ್ತಾ ಹಾವಾಗ ಬದಲಾದ. ಈ ವಿಷಯ ನಾವು ಮೊದಲು ನಿಮಗೆ ಹೇಳ್ಬೇಕು ಅಂತ ಓಡೋಡ್ ಬಂದೆ. ಅಂದ್ರೆ ವಿಶೇಷ? ಹೌದು, ಅವನೊಂದು ಹಾವು. ಮಯೂರಿಗೆ ಅವನೇ ಸರಿಯಾದ ಗಂಡು ಅಂತ ನಿಮ್ಗೆ ಹೇಳೊಪ್ಸಿ ತಪ್ಪು ಮಾಡ್ಬಿಟ್ಟೆ. ನೀವೇ ಸರಿ ಶಿವಾನಿ ಅವರೇ, ಯಾವುದೇ ಕಾರಣಕ್ಕೂ ಈ ಮದ್ವೆ ನಡಿಬಾರ್ದು. ಈ ಮದ್ವೆನ ನಿಲ್ಲಿಸ್ಬೇಕು. ಹೌದು, ಇಲ್ಲಾಂದ್ರೆ ಆ ಹುಡುಗಿ ಜೀವನ ಹಾಳಾಗತ್ತೆ. ಅವ್ರ ಜೀವನ ಹಾಳಾದ್ರೆ
ನನ್ನ ಬದುಕು ಹಾಳು. ನನಗೆ ನನ್ನ ಪ್ರೀತಿ ಸಿಗದೆ ಹೋಗ್ಬಿಡುತ್ತೆ. ನನಗೆ ನನ್ನ ತ್ರಿಶೂಲ್ ಸಿಗದೇ ಇಲ್ಲ. ಅವ್ನು ನಾಗ ಆಗಿದ್ರೆ ನನಗೆ ತಿಳಿಬೇಕಾಗಿತ್ತಲ್ಲ, ನನಗೆ ಯಾಕೆ ಗೊತ್ತಾಗ್ಲಿಲ್ಲ? ಅವನೊಂದು ನಾಗ ಆಗಿ ಒಬ್ಬ ಮನುಷ್ಯ ಸ್ತ್ರೀ, ಅದರಲ್ಲೂ ಮಖ ನಕ್ಷತ್ರ ಅಮೃತಗಳಿಗೆ ಹುಟ್ಟಿರೋಳನ್ನ ಮದುವೆ ಆಗ್ತಿದ್ದಾನೆ ಅಂದ್ರೆ ಅದ್ರ ಹಿಂದೆ ಏನೋ ಬಲವಾದ ಕಾರಣನೇ ಇದೆ ಅಭಯವರೇ. ಅವ್ನು ಯಾರು, ಅವನ ಉದ್ದೇಶ ಏನು, ಯಾಕೆ ಈ ಮದುವೆ ಆಗಕ್ಕೆ ಹೊರಟಿದ್ದಾನೆ ಅಂತ ಮೊದಲು ತಿಳ್ಕೋಬೇಕು. ಏನಿದು? ನೀರಿನ ಹನಿ ನನ್ನ ಮೇಲೆ ಬಿತ್ತು. ಅದು ಮಳೆಗಾಲ ಅಲ್ಲ, ಎಲೆ ಮೇಲೆ ನೀರು ಕೂತಿರುತ್ತೆ, ಅದು ಬಿದ್ದಿರ್ಬೇಕಷ್ಟೇ. ತಗೋ ಫೋನ್ ತಗೋ. ವಿಶೇಷ ಅವ್ರೆ, ಈಗ ಇನ್ನು ಸ್ವಲ್ಪ ಹೊತ್ತಿಗೆ ಮಯೂರಿ ಕೂಡ ಇಲ್ಲಿಗೆ ಬರ್ತಾಳೆ. ಅವಳು ನೋಡಿದ ತಕ್ಷಣ ನಿಮ್ಗೆ ಆಶ್ಚರ್ಯ ಆಗಲಿ ಅಂತ ಮೊದಲೇ ಹೇಳಿಲ್ಲ. ಹೌದಾ? ವಿಶೇಷ, ಈಗ ನಿನ್ನ ಪ್ರೀತಿ ಎಷ್ಟು ಪವಿತ್ರವಾದದ್ದು ಅಂತ ಟೆಸ್ಟ್ ಮಾಡೋ ಸಮಯ. ಈಗ ಮಯೂರಿ ಬಂದ್ಮೇಲೆ ನೀನೇ ಹೋಗಿ ಅವಳನ್ನ ಮುಟ್ಬೇಕು. ಆದ್ರೆ ಇದ್ರಲ್ಲೊಂದು ಟ್ವಿಸ್ಟ್ ಇದೆ. ನಿನ್ ಕಣ್ಣಿಗೆ ಈ ಬಟ್ಟೆ ಕಟ್ಟಿರ್ತೀನಿ. ಮಯೂರಿ ಬಂದ ತಕ್ಷಣ ನಾವು ನಿನಗೆ ಹೇಳ್ತೀವಿ, ಆಗ ನೀನು ಹೋಗಿ ಅವಳನ್ನ ಮುಟ್ಬೇಕು. ಆಯ್ತಾ? ತಿರ್ಗು. ಈಗ ಮಯೂರಿ ಬರ್ತಾಳೆ, ಅವಳು ಬಂದ ತಕ್ಷಣ ನಿನಗೆ ಸಿಗ್ನಲ್ ಕೊಡ್ತೀವಿ. ಆಯ್ತಾ? ಅವನು ನಾಗಲೋಕ್ತವನಾಗಿದ್ದು ಸುಳ್ಳು ಹೇಳ್ಕೊಂಡು ಬಂದಿದ್ದಿದ್ರೆ ನಾಗಗಳು ಅವನ ಮೇಲೆ ಆಕ್ರಮಣ ಮಾಡಬೇಕಾಗಿತ್ತು. ಹಾಗೆ ನಾಗಗಳನ್ನ ನೋಡಿ ಅವನು ಹೀಗೆ ಹೆದರ್ಕೊಂಡು ಓಡ್ತಾ ಇರ್ಲಿಲ್ಲ. ಶಿವಾನಿ ಅವರೇ, ನಾನು ನನ್ನ ಕಣ್ಣಾರೆ ನೋಡಿದ್ದೀನಿ. ನೀವು ನನ್ನ ನಂಬ್ತೀರಾ ತಾನೆ? ಖಂಡಿತ ನಂಬ್ತೀನಿ ಅಭಯ್ ಅವರೇ. ಅದಕ್ಕೆ ತಾನೆ ನಿಮ್ಮನ್ನ ನಂಬಿ ನಾನು ಇಲ್ಲಿವರೆಗೂ ಬಂದಿದ್ದು, ಈ ಪರೀಕ್ಷೆ ಎಲ್ಲ ನಡೆಸಿದ್ದು. ಅವನು ಇಚ್ಛಾಧಾರಿ ನಾಗಾಗಿದ್ರೆ ಗೊತ್ತಾಗ್ಬೇಕಾಗಿತ್ತಲ್ವಾ? ಆದ್ರೆ ಅವನು ಹಾವು ಅನ್ನೋದು ನನಗೆ ಗೊತ್ತಲ್ಲ ಶಿವಾನಿ ಅವರೇ. ನಾನ್ ಮಾಡಿದ ಪರೀಕ್ಷೆಗಳು ಸೋಲಕ್ಕೆ ಸಾಧ್ಯನೇ ಇಲ್ಲ ಅಭಯ್ ಅವರೇ. ಮತ್ತೆ ನಾನು ನನ್ನ ಕಣ್ಣಾರೆ ನೋಡಿದ್ದು. ಇದು ಬರೀ ಅನುಮಾನದ ವಿಚಾರ ಅಲ್ಲ ಶಿವಾನಿ ಅವರೇ, ಒಂದು ಹುಡುಗಿ ಜೀವನದ ಪ್ರಶ್ನೆ. ದಯವಿಟ್ಟು ಏನಾದರೂ ಮಾಡಿ. ಆಯ್ತು, ಅವನನ್ನ ಮನೆಗೆ ಕರ್ಕೊಂಡು ಹೋಗೋಣ, ಅಲ್ಲೂ ಒಂದು ಪರೀಕ್ಷೆ ಮಾಡೋಣ. ಬನ್ನಿ. ನನಗೆ ಅವನು ನಾಗ ಅನ್ನೋದು ಚೆನ್ನಾಗಿ ಗೊತ್ತು. ಆದ್ರೆ ನಿಮ್ಮಿಬ್ರಿಗೆ ಅವನು ನಾಗ ಅಂತ ತಿಳಿಬಾರ್ದು. ಅದಕ್ಕೆ ನಾನು ಮಂತ್ರ ಪ್ರಯೋಗ ಮಾಡಿ ಅವನ ಅಸಲಿ ರೂಪಕ್ಕೆ ಬರ್ದೇ ಇರೋ ಹಾಗೆ ಮಾಡಿದ್ದು. ಅದು ನಿಮ್ಮಿಂದ ನನಗೊಂದು ಸಹಾಯ ಆಗಬೇಕಿತ್ತು. ನಾನು ಒಬ್ರನ್ನ ಕರ್ಕೊಂಡು ಬಂದಿದ್ದೀನಿ, ಅವ್ರನ್ನ ಪರೀಕ್ಷೆ ಮಾಡಬೇಕಿತ್ತು. ಪರೀಕ್ಷೆ? ಏನು ಹೇಳುತ್ತಿದ್ಯಾ ಶಿವಾನಿ? ಅದು ಮಯೂರಿನ ಮದುವೆ ಆಗ್ತಿದ್ದಾನಲ್ಲ, ನಿಶ್ಚಿತಾರ್ಥ ಆಯ್ತಲ್ಲ, ಅವನನ್ನ ಅಭಯ್ ಅವ್ರು ನೋಡಿದ್ರಂತೆ. ಅವನು ಸರ್ಪ ಆಗಿ ಬದಲಾದ್ನಂತೆ. ಸರ್ಪವೇ? ಏನು ಹೇಳುತ್ತಿದೆಯಾ ಶಿವಾನಿ? ಹೌದು ನಾಗಮಾತ, ಈಗಾಗಲೇ ನಾನು 2 ಬಾರಿ ಅವನ ಮೇಲೆ ಪರೀಕ್ಷೆ ಮಾಡಾಯ್ತು. ಆದ್ರೆ ಎಲ್ಲೂ ನನಗೆ ಅವನು ನಾಗ ಅನ್ನೋ ಸೂಚನೆನೇ ಸಿಗ್ಲಿಲ್ಲ. ಸಾಧಾರಣ ಮನುಷ್ಯನಾಗೇ ಇದ್ದ. ಅವನು ನಾಗನೋ ಮನುಷ್ಯನೋ ಅನ್ನೋದನ್ನ ಈಗ ನೀವು ಪರೀಕ್ಷೆ ಮಾಡಿ ಹೇಳಬೇಕು ನಾಗಮಾತ. ಯಾಕೆಂದ್ರೆ ಅವನು ಮಯೂರಿನ ಮದುವೆ ಆಗ್ಬೇಕಾಗಿರೋನು, ಅವ್ರ ಜೊತೆ ಬದುಕಬೇಕಾಗಿರೋನು. ಅವನು ನಿಜವಾಗ್ಲೂ ನಾಗನೇ ಆಗಿದ್ರೆ ಅದ್ರ ಹಿಂದೆ ಏನೋ ಒಂದು ಉದ್ದೇಶ ಇದ್ದೇ ಇರುತ್ತಲ್ವಾ? ಪರೀಕ್ಷೆ ಮಾಡ್ತೀರಾ ನಾಗಮಾತ?
ಪರೀಕ್ಷೆ ಮಾಡಿಯೇ ಬಿಡುವ. ಬಾ 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 ಲಾಟ್ರಿ. ಏನಪ್ಪ ಮದುವೆ ಗಂಡ ಕೂತು ಕೂತು ಕೂತು. ನೋಡು ಮಹಾರಾಜ ಮಹಾರಾಜ ತಲೆ ಮೇಲೆ ಕಿರೀಟ ಒಂದಿದ್ರೆ ಚಕ್ರವರ್ತಿನೇ ಅಲ್ಲ. ಆ ಎಂಗೇಜ್ಮೆಂಟ್ ಅಲ್ಲಿ ಫೋಟೋಗ್ರಾಫರ್ ಎಷ್ಟು ಅತ್ಯದ್ಭುತವಾಗಿ ಫೋಟೋ ತೆಗೆದಿದ್ದಾನೆ ನೋಡು. ಅದು ನನ್ನ ಶೇರ್ವಾನಿನ ಅಭಯಣ್ಣ ಸೆಲೆಕ್ಟ್ ಮಾಡಿದ್ದು. ಅಲ್ಲ ನಿಂದಲ್ಲ ರಜಾ, ನಂದು ಅದ್ಭುತವಾಗಿದೆ ಅಂತ ಹೇಳ್ತಾರದು. ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ನೋಡು. ನಂದು ಒಂಥರ ಫೋಟೋಜೆನಿಕ್ ಫೇಸು, ಅದಕ್ಕೆ ಹಾಗೆ ಕಾಣಿಸ್ತಾ ಇದೆ. ಸಖತ್ತಾಗಿದೆ. ಏ ಮದುವೆ ಗಂಡು ಇಲ್ಲಿ ನೋಡು, ನೀನೇ ಮದುವೆ ಗಂಡಾದ್ರೂ ಮದುವೆ ಗಂಡ್ತಿರ ಕಾಣ್ತಿರೋದು ನಾನಪ್ಪ. ಈ ಯವ್ವನ ಅಂದ್ರೆ ಗೋವಿಂದ, ಗೋವಿಂದ ಅಂದ್ರೆ ಯವ್ವನ ಕಣ. ಒಬ್ರು ಹೇಳಿದ್ದನ್ನ ನಿಜ ಅನ್ಕೊಂಡು ಅದ್ರ ಹಿಂದೆ ಹೋದ್ರೆ ಆಗೋ ಅನಾಹುತಗಳು ಏನೇನು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಅವತ್ತು ನೀವು ಮನೆಗೆ ಆ ಹಿರಿಯ ಹೆಂಗಸನ್ ಕರ್ಕೊಂಡು ಬಂದಾಗ ಅವ್ರ ಮನೇಲಿರೋನೆಲ್ಲ ನೋಡಿ ಏನೇನೆಲ್ಲ ಹೇಳಿದ್ರು ಅಂತ ನಿಮ್ಗೆ ಗೊತ್ತಲ್ವಾ? ಅದೆಲ್ಲ ಸತ್ಯನಾ? ನಂದೀಶ್ ಅಂಕಲ್ ಬಗ್ಗೆ ಹೇಳಿದ್ರು, ಚಿಕ್ಕ ಮಾವನ್ ಬಗ್ಗೆ ಹೇಳಿದ್ರು. ಅಷ್ಟೇ ಯಾಕೆ, ಚಿಕ್ಕ ಮಾವನೇ ದಿಗ್ವಿಜಯ್ ಅಂಕಲ್ ಅಂತ ಕೂಡ ಹೇಳಿದ್ರು. ನಾನು ಮತ್ತೆ ಅವ್ರನ್ನ ಹೋಗಿ ವಿಚಾರಿಸಿದಾಗ ಅವ್ರನ್ನೆಲ್ಲ ನೋಡಿದಾಗ ನನ್ಗೆ ಹಾಗೆ ಮಾತಾಡಬೇಕು ಅನಿಸ್ತು. ನಾನು ಹಾಗೆಲ್ಲ ಮನಸ್ಸಿಂದ ಮಾತಾಡಿದ್ದಲ್ಲ. ಅವ್ರು ನೋಡಿದಾಗ ಕೆಲವೊಂದು ವಿಷಯಗಳು ನನ್ನ ಕಣ್ಣಿಗೆ ಕಂಡು ಹಾಗಾಯ್ತು ಅಂತ ಸಮಜಾಯಿಷಿ ಕೊಟ್ರು. ಈಗ ಆ ವಿಶೇಷ ವಿಚಾರದಲ್ಲೂ ನಿಮ್ಗೂ ಹಾಗೆ ಆಗಿರ್ಬೋದಲ್ವಾ? ಅವನನ್ನ ಹುಡ್ಕೊಂಡು ಹೋದಾಗ ನಿಮ್ ಕಣ್ಣಿಗೆ ಯಾವ್ದೋ ಹಾವು ಕಾಣಿಸಿರ್ಬೋದು. ನೀವು ಅದನ್ನೇ ನೋಡಿ ಅವನೇ ವಿಶೇಷ ಅಂತ ಬಂದು ನನ್ನ ಹತ್ರ ಹೇಳಿರ್ಬೋದು. ಶಿವನಿ, ಅಷ್ಟು ದಡ್ಡ ಅಲ್ಲ ನಾನು. ನಾನ್ ನೋಡಿರೋ ಸತ್ಯನ ನಿಮ್ ಹತ್ರ ಬಂದು ಹೇಳ್ದೆ, ಯಾಕಂದ್ರೆ ನೀವ್ ನನ್ನ ನಂಬ್ತೀರಾ ಅಂತ. ನಾನು ಅವನ ಎದುರುಗಡೆ ನಿಂತು ನೀನ್ ಯಾರು, ನೀನ್ ಯಾಕೆ ತಪ್ಪು ಮಾಡ್ತಿದ್ಯಾ, ನಿನ್ ಉದ್ದೇಶ ಏನು ಅಂತ ಕೇಳ್ಬೋದಿತ್ತು. ಆದ್ರೆ ನಾನು ಹಾಗೆ ಮಾಡ್ಲಿಲ್ಲ, ಯಾಕಂದ್ರೆ ನೀವ್ ನನ್ನ ನಂಬ್ತೀರಾ ಅಂತ. ನನಗಿಂತ ಜಾಸ್ತಿ ನಾನು ನಿಮ್ಮನ್ನ ನಂಬ್ತೀನಿ. ಆ ಮಯೂರಿ ತುಂಬಾ ಇನ್ನೋಸೆಂಟ್. ಅವಳಿಗೆ ಜಗತ್ತಿನ ಕೆಟ್ಟ ಮುಖ, ಕತ್ಲೆ ಮುಖ ಗೊತ್ತೇ ಇಲ್ಲ. ಅಮಾಯಕಿ. ಸಾಲದಕ್ಕೆ ಇವನನ್ನೇ ಸರ್ವಸ್ವ ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಇವನು ನೋಡಿದ್ರೆ ಮನುಷ್ಯನೇ ಅಲ್ಲ. ಮನುಷ್ಯ ಅಲ್ಲದೆ ಇದ್ರು ಅವಳನ್ನೇ ಮದ್ವೆ ಆಗ್ಬೇಕು ಅಂತಿದ್ದಾನೆ ಅಂದ್ರೆ ಅದ್ರ ಹಿಂದೆ ಕೆಟ್ಟ ಉದ್ದೇಶ ಇದೆ ಅಂತ ಗೊತ್ತಾಗಲ್ವಾ? ಅಭಯವ್ರೆ, ನಾನ್ ನಿಮ್ಗೆ ಹೇಗ್ ಹೇಳಿ? ನಾಗಲೋಕದವ್ರು ಯಾರು ಭೂಲೋಕದ ಸಾಮಾನ್ಯ ಮನುಷ್ಯರ ಜೊತೆ ವಿವಾಹ ಸಂಬಂಧ ಬೆಳೆಸೋಕ್ಕಾಗಲ್ಲ. ಅದು ಸಾಧ್ಯ ಇಲ್ಲ. ಯಾಕೆ? ನೀವು ಬೆಳೆಸಿಲ್ವಾ? ನೀವು ನಾಗ್ಲೋಕದಲ್ವಾ? ಇದಕ್ಕೇನು ಉತ್ತರ ಕೊಡ್ತೀರಾ? ಅದಕ್ಕೆ ಅದರದೇ ಆದ ಕಾರಣಗಳಿವೆ. ಹಾಗೆ ಇದಕ್ಕೂ ಅದರದೇ ಆದ ಕಾರಣಗಳಿದೆ. ನಿಮಗೊಂದು ಕಾರಣ ಇದೆ ಅಂದ್ಮೇಲೆ ಅವನಿಗೊಂದು ಕಾರಣ ಇರುತ್ತಲ್ವಾ? ಆದ್ರೆ ಅವ್ನು ನಾಗ ಅಲ್ವಲ್ಲ ಅಭಯ್ ಅವರೇ. ನಾನ್ ಮಾಡಿದ ಪರೀಕ್ಷೆಗಳಲ್ಲಿ ಅವನು ನಾಗ ಅಲ್ಲ ಅನ್ನೋದು ಖಚಿತ ಆಯ್ತು. ಅವ್ನ್ ಮನೆಗ್ ಬಂದಾಗ್ಲೂ ನಾನ್ ಮಾಡಿದ ಪರೀಕ್ಷೆಯಲ್ಲಿ ಮತ್ತೆ ಅವನು ಸಾಧಾರಣ ಮನುಷ್ಯ ಅನ್ನೋದು ಖಚಿತ ಆಯ್ತು. ಹಾಗಾದ್ರೆ ನಾನು ನನ್ನ ಕಣ್ಣಾರೆ ಕಂಡು ನಿಮ್ ಹತ್ರ ಬಂದು ಹೇಳಿದ್ದನ್ನ ದಡ್ತನ ಅಂತೀರಾ? ನಾನ್ ನಿಮ್ ಹತ್ರ ಸುಮ್ನೆ ಬಂದು ಕತೆ ಕಟ್ಟದ್ನ? ನೀವ್ ಕತೆ ಕಟ್ತಿದ್ದೀರಾ ಅಂತ ನಾನು ಹೇಳ್ತಿಲ್ಲ. ನೀವ್ ಸುಳ್ಳು ಹೇಳ್ತಾ ಇದ್ದೀರಾ ಅಂತ ನಾನು ಹೇಳ್ತಿಲ್ಲ ಅಭಯ್ ಅವರೇ. ನೀವು ಬಹುಶಃ ಗೊಂದಲದಲ್ಲಿ ಏನೋ ತಪ್ಪು ತಿಳ್ಕೊಂಡಿದ್ದೀರಾ ಅಷ್ಟೇ. ನೀವು ತಪ್ಪು ಮಾಡ್ತಿದ್ದೀರಾ ಶಿವನಿ ಅವರೇ. ನಾನ್ ಸತ್ಯ ಹೇಳ್ತಿದ್ದೀನಿ, ಅದನ್ನ ಕೇಳದೆ ದೊಡ್ಡ ತಪ್ಪು ಮಾಡ್ತಿದ್ದೀರಾ. ಈ ತಪ್ಪಿಂದ ಒಂದು ಹುಡುಗಿ ಜೀವನ ಹಾಳಾಗುತ್ತೆ. ನಮ್ಮ ಕಡೆಯಿಂದ ಕೊಡ್ತಾ ಇರೋ ಉಡುಗೊರೆ ಅಮ್ಮ. ನಮ್ದು ಈ ಊರಲ್ಲಿ ದೊಡ್ಡ ಜಮೀನ್ದಾರರ ಕುಟುಂಬ. ಈ ಊರಲ್ಲಿ ಯಾವುದೇ ಮದುವೆ ನಡೆದ್ರು ಒಂದ್ 4 ಮೂಟೆ ಅಕ್ಕಿ, 100 ತೆಂಗಿನಕಾಯಿ, 1 ಮೂಟೆ ಬೇಳೆ, 1 ಮೂಟೆ ಸಕ್ಕರೆ, ಒಡವೆ, ದುಡ್ಡು, ಬಟ್ಟೆ ಕೊಡೋದು ನಮ್ಮ ಸಂಪ್ರದಾಯ. ಇಲ್ಲೂ ಅದನ್ನೇ ಕೊಡ್ತಾ ಇದ್ದೀವಿ ಅಷ್ಟೇ. ವಿಶೇಷ ಏನಪ್ಪಾ ಅಂದ್ರೆ
ಇದು ನಮ್ಮನೆ ಸೊಸೆ ನಿಂತ್ಕೊಂಡು ಮಾಡ್ತಿರೋ ಮದುವೆ. ಹಾಗಾಗಿ ಇದು ನಮ್ಮನೆ ಮಗಳು ಮದುವೆ ಇದ್ದ ಹಾಗೆ. ಅದಕ್ಕೆ ಸ್ವಲ್ಪ ಒಡವೆ ಸೀರೆ ಎಲ್ಲ ಜಾಸ್ತಿನೇ ಕೊಡ್ತಾ ಇದ್ದೀವಿ. ಹಾಗಂತ ನಾವೇನು ದಾನವಾಗಿ ಕೊಡ್ತಾ ಇಲ್ಲಮ್ಮ. ನಮ್ಮ ಮನೆ ಮಗಳಿಗೆ ಮಾಡಬೇಕಾದ ಕರ್ತವ್ಯ ನಾವು ಮಾಡ್ತಾ ಇದ್ದೀವಿ ಅಷ್ಟೇ. ಅಯ್ಯೋ, ಅವನು ಮನುಷ್ಯ ಅಲ್ಲ, ಹಾವು. ಅದನ್ನ ಶಿವಾನಿಗೆ ಹೇಳಿದ್ರು ಪ್ರಯೋಜನ ಆಗಲಿಲ್ಲ. ಇನ್ನು ನಿಮ್ಮ ಮನೆಯವ್ರಿಗೆ ಹೇಗೆ ಅರ್ಥ ಆಗುತ್ತೆ? ಏನ್ ಮಾಡೋದು? ಎಲ್ರು ಸಂತೋಷದ ಮಧ್ಯೆ ಈ ವಿಚಾರ ಹೇಳೋದಕ್ಕೆ ಆಗ್ತಿಲ್ವಲ್ಲ. ಶಿವಾನಿ ಪರೀಕ್ಷೆ ಮಾಡಿದ್ಲು ಅನ್ನೋ ಕಾರಣಕ್ಕೆ ಸುಮ್ಮನೆ ಇದ್ದಾಳೆ. ಆದ್ರೆ ಅವನು ಮನುಷ್ಯ ಅಲ್ಲ ಅಂತ ನಾನು ಕಣ್ಣಾರೆ ನೋಡಿದ್ದೀನಿ. ಹೇಗ್ ಸುಮ್ಮನೆ ಇರ್ಲಿ? ಅಭಯ್, ಈ ಮದುವೆಗೆ ಶಿವಾನಿ ಎಷ್ಟು ಮುಖ್ಯನೋ ನೀನು ಅಷ್ಟೇ ಕಾರಣಪ್ಪ. ಈ ಮದುವೆ ಆಗ್ಬಿಟ್ರೆ ಆ ಪುಣ್ಯ ನಿನ್ನನ್ನು ಕಾಪಾಡುತ್ತೆ. ಈ ಮದುವೆ ಆದ್ರೆ ಪುಣ್ಯ ಸಿಗಲ್ಲ ಅಜ್ಜಿ, ಪಾಪದ ಮೂಟೆನೆ ಬಂದು ಬೀಳುತ್ತೆ. ನೋಡ್ ಮಯೂರಿ, ಇಲ್ಲಿರೋ ಸೀರೆಯಲ್ಲಿ ಬನಾರಸ್ ಸೀರೆ ಕೂಡ ಇದೆ. ಅದು ನಿನ್ ಮುಖಕ್ಕೆ ಹೊಂದೋ ಅಂತ ಸೀರೆ. ಬಾರ್ಡರು, ಕಲರು ಎಷ್ಟು ಚೆನ್ನಾಗಿದೆ ನೋಡು. ಇದನ್ನ ನಾನು ಶಿವಾನಿ ಸೆಲೆಕ್ಟ್ ಮಾಡಿದ್ದು. ಎಲ್ಲಾ ಸೀರೆನೂ ನಿನಗೆ ಚೆನ್ನಾಗಿ ಕಾಣಿಸುತ್ತೆ. ಒಡವೆ ಎಲ್ಲ ಹಳೆ ಕಾಲದ್ದು. ಡಾಬು, ಕಾಸಿನ ಸರ, ಬೈತಲೆ ಬಟ್ಟು, ತೋಳ್ಬಂದಿ, ಅವಲಕ್ಕಿ ಸರ ಎಲ್ಲ ನಮ್ಮ ಅತ್ತೆ ಮನೆ ಕಡೆದು. ಬಳೆಗಳು ಅಷ್ಟೇ, ಮಯೂರಿಗೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಗೊತ್ತಿದ್ದು ಒಂದು ಹುಡುಗಿ ಬದುಕನ್ನ ಹಾಳು ಮಾಡ್ತಿದ್ದೀನಲ್ಲ. ಶಿವಾನಿ ಅವ್ರಿಗೆ ಹೇಳಿದ್ರೆ ಅರ್ಥ ಆಗಲ್ಲ. ಅರ್ಥ ಮಾಡ್ತಾ ಕಷ್ಟ ಆಗ್ತಿದೆ. ಇವರು ಮದುವೆ ನಡಿಬೇಕು ಅಂತ ಬಯಸ್ತಾ ಇದ್ದಾರೆ ಅಂದ್ರೆ ಅದಕ್ಕೊಂದು ಕಾರಣ ಇರುತ್ತೆ. ಬಂದಿರೋನು ನಾಗ ಅಂತ ಇವರೆಲ್ರಿಗೂ ಗೊತ್ತಾಗಿದೆ. ನನಗೂ ಗೊತ್ತಿಲ್ಲದೆ ಇರೋ ನಾಗ ಅವನು ಯಾರು? ಅವನು ಇವರ ಶತ್ರು ಅಂದ್ಮೇಲೆ ಅವನು ನನಗೆ ಬೇಕಾದವನು. ಈ ಮದುವೆ ನಡೀಲೇಬೇಕು. ಅದು ಏನೇ ಕಷ್ಟ ಬಂದ್ರು ನಾನು ಮಾಡೇ ಮಾಡ್ತೀನಿ. ಯಾಕೆ ಈ ಸ್ವಾಮಿ ಇಷ್ಟೊಂದು ಚಡಪಡಿಸ್ತಾ ಇದ್ದಾನೆ? ಈ ಮದುವೆ ಇವನಿಗೆ ಇಷ್ಟ ಆಗ್ತಾ ಇಲ್ವಾ? ಇಲ್ಲ, ನನಗೆ ಯಾವ ಕೆಲಸನೂ ಆಗುತ್ತಿಲ್ಲ. ನಾನು ಧನಂಜಯ ಆಗಿ ಆಡೋ ಮಾತು ಇಲ್ಲಿ ಯಾವ ಪ್ರಯೋಜನಕ್ಕೂ ಬರೋದಿಲ್ಲ. ನಾನು ದಿಗ್ವಿಜಯ ಆಗಿ ಮಾತಾಡಿದರೆ ಮಾತ್ರ ನನ್ನ ಮನೆಯವರು ನನ್ನ ಮಾತನ್ನ ಕೇಳೋದಕ್ಕೆ ಸಾಧ್ಯ. ಇದು ಬೇರೆಯವ್ರ ಮನೆ ಮದುವೆ. ಈ ಮನೆಗೆ ಒಳ್ಳೇದಾಗ್ಲಿ ಅಂತ ಮಾಡ್ತಾ ಇರೋ ಶುಭ ಕಾರ್ಯ. ಅದಕ್ಕೆ ನೀವ್ಯಾಕೆ ಹುಡ್ಕೋಬೇಕು? ನನಗೇನಪ್ಪ ಒಂದೂ ಗೊತ್ತಾಗ್ತಾ ಇಲ್ಲ. ಓ, ನೀವು ಬೇಸರದಲ್ಲಿರೋದು ನಿಮ್ಮ ಹೆಂಡತಿ ಥರ, ಮಗಳ ಥರ. ಸಾರಿ, ಹೆಂಡತಿ ಮಗಳು ಹೋದವರು ಬರಲೇ ಇಲ್ಲ ಅಂತ ಅವರು ಫೋನ್ ಮಾಡಲಿಲ್ಲ, ನೀವು ಫೋನ್ ಮಾಡಿದ್ದು ನಾನು ನೋಡಲಿಲ್ಲ. ಈ ಬೇಸರದಲ್ಲಿ ನೀವು ಈ ಬೆಕ್ಕು ಮರಿ ಹಾಕಿದಾಗ ಆಡುತ್ತಲ್ಲ, ಒಂಥರ ಒದ್ದಾಟ, ಆ ರೀತಿ ಆಗ್ಬಿಟ್ಟಿದೆ ನಿಮ್ಮ ಬಾಳು. ನೀವೊಂದು ಕೆಲಸ ಮಾಡಿ, ನೀವು ಈ ಬೇಸರ ಕಳ್ಕೊಳ್ಳೋದಕ್ಕೆ ಒಂದ್ಸಲ ನಿಮ್ಮ ಊರಿಗೆ ಹೋಗಿ ಓಡಾಡ್ಕೊಂಬಂದ್ಬಿಡಿ. ಚೆ ಮತ್ತೆ ಅದೇ ತಪ್ಪು ಮಾಡ್ತೀನಿ. ಚಿಕ್ಕ ಯಜಮಾನ ಅದು ನನ್ನ ಹೆಂಡತಿ ಮಕ್ಕಳು ಇಲ್ಲೇ ಅಂತಂದ್ರೆ ಇಲ್ಲೇ ನನ್ನ ಮನಸ್ಸಿನಲ್ಲೇ ಇದ್ದಾರೆ ಅಂತ. ಎಲ್ಲ ಮನೆಗೋಸ್ಕರ ಅಲ್ವಾ ಅಜ್ಜಿ? ಈ ಮದ್ವೆ ಆಗ್ಬಿಟ್ರೆ ವ್ರತ ಸಂಪೂರ್ಣ ಆಗುತ್ತೆ. ತ್ರಿಶೂಲ್ ಕೂಡ ವಾಪಸ್ ಬಂದ್ಬಿಡ್ತಾನೆ. ಈ ಶುಭ ಕಾರ್ಯ ನಮ್ಮ ಮನೇಲಿ ನಡೀತಿರೋ ಎಲ್ಲ ಅಶುಭಗಳನ್ನ ನಾಶ ಮಾಡ್ಲಿ. ನಾಶ ಮಾಡಲ್ಲ. ಇದರಿಂದ ಇನ್ನೊಂದಷ್ಟು ಕಂಟಕಗಳು ಮನೆಯೊಳಗೆ ಬಂದು ಸೇರ್ಕೊಳ್ತಷ್ಟೇ. ದಯವಿಟ್ಟು ಈ ಮದುವೆ ನಿಲ್ಲಿಸಿ. ಅಲ್ಲಪ್ಪ, ಗಂಡು ನೋಡಿದ್ ನೀನು, ಜಾತಕ ನೋಡಿದ್ ನೀನು, ಮದುವೆ ಆಗ್ಬೇಕು ಅಂತ ಓಡಾಡಿದ್ ನೀನು, ಶಿವಾನಿನ ಒಪ್ಸಿದ್ದು ನೀನೆ.
ಇಷ್ಟೆಲ್ಲ ಮಾಡಿ ಈಗ ಮದ್ವೆ ಬೇಡ ಅಂತ ಹೇಳ್ತಾ ಇದೆಯಲ್ಲ? ಹೌದು, ಈಗ್ಲೂ ನಾನೇ ಹೇಳ್ತಾ ಇದ್ದೀನಿ, ದಯವಿಟ್ಟು ದಯವಿಟ್ಟು ಈ ಮದ್ವೆ ನಿಲ್ಸಿ. ಏನ್ ಸರ್, ಏನ್ ಈ ತರ ಮಾತಾಡ್ತಿದ್ದೀರಾ? ಟೋನೇ ಬೇರೆ ತರ ಇದೆ. ನೀವು ಸ್ವಲ್ಪ ಸುಮ್ಮನೆ ಗೋವಿಂದ್ ಮಾವ. ಅಮ್ಮ 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 ದಯವಿಟ್ಟು ನನ್ನ ಮಾತು ಕೇಳಮ್ಮ, ಪ್ಲೀಸ್ ಅಮ್ಮ. ನೀವು ಅದೊಂದು ಮಾತು ಹೇಳಿ, ಈ ಮದುವೆ ನಡಿಬಾರ್ದು, ಮಯೂರಿ ಜೀವನ ಹಾಳಾಗೋಗುತ್ತೆ. ನನ್ನ ಮಾತು ಕೇಳಮ್ಮ. ಅಜ್ಜಿ ಅಜ್ಜಿ ಪ್ಲೀಸ್ ಅಜ್ಜಿ, ಆ ಮಯೂರಿ ತುಂಬಾ ಮುಗ್ದೆ, ಅವಳಿಗೇನು ಗೊತ್ತಾಗಲ್ಲ, ನನ್ನ ಮಾತು ಕೇಳಿ ಅಮ್ಮ. ಅಮ್ಮ ನೀವು ಅದೊಂದು ಮಾತು ಹೇಳಿ ಅಮ್ಮ, ಈ ಮದುವೆ ನಡಿಬಾರ್ದು ಪ್ಲೀಸ್, ಎಲ್ರಿಗೂ ಹೇಳಿ. ಅಭಯ್ ಅವರೇ, ಏನಿದಲ್ಲ ಇದ್ದಕ್ಕಿದ್ದ ಹಾಗೆ ನೀವ್ಯಾಕೆ ಇವರಿಬ್ರನ್ನ ಅಮ್ಮ ಅಂತ ಕರಿತಾ ಇದ್ದೀರಾ? ಅವ್ರನ್ನ ಗೋವಿಂದ್ ಮಾವ ಅಂತ ಕರೆದ್ರಿ? ಹಾಗೆ ಕರಿತಾ ಇದ್ದಿದ್ದು ನನ್ನ ತ್ರಿಶೂಲ್ ಮಾತ್ರ. ಇನ್ ಹೇಗೆ ಹೇಳಿ? ನಾನು ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋರೆ ಅರ್ಥ ಮಾಡ್ಕೋತಿಲ್ಲ. ಹಲೋ ಸರ್, ನಿಶ್ಚಿತಾರ್ಥ ನಡೆದೋಗಿದೆ, ಮದುವೆ ತಯಾರಿ ನಡೀತಾ ಇದೆ. ಈಗ ಬಂದು ಮದುವೆ ಬೇಡ ಅಂತಂದ್ರೆ ಅದಕ್ಕೊಂದು ಕಾರಣ ಇರ್ಬೇಕಲ್ವಾ? 1000 ಕಾರಣ ಇದೆ ಸರ್. ಮದುವೆ ಅಂದ್ರೆ ಒಂದು ದಿನದ ಕಾರ್ಯಕ್ರಮ ಅಲ್ಲ, ಒಂದು ದಿನದ ಜೀವನನೂ ಅಲ್ಲ, ಜೀವನ ಇಡೀ ಜೊತೆಗಿರೋ ಬಾಂಧವ್ಯ. ಇದರಲ್ಲಿ ಒಂದು ತಪ್ಪಾದ್ರೂ ಒಂದಲ್ಲ ಒಂದಿನ ಮಯೂರಿ ಸಫರ್ ಮಾಡ್ತಾಳೆ. ಅವಳಿಗೆ ಒಳ್ಳೇದಾಗ್ಲಿ ಅಂತ ಮಾಡೋ ಮದುವೆಯಿಂದ ಅವಳು ಕೆಟ್ಟದಾಗಬಾರ್ದು ಸರ್. ಕೆಟ್ಟದೇನಾದ್ರೂ ಆದ್ರೆ ಆ ಶಾಪ ನನ್ನ ಸುಮ್ಮನೆ ಬಿಡಲ್ಲ. ಏನ್ ಮಾತಾಡ್ತೀರ ಸರ್ ನೀವು? ಈ ಮನೆಗೆ ಒಂದು ಮರ್ಯಾದೆ ಇದೆ. ಇದು ಜಮೀನ್ದಾರರ ಮನೆ, ಇಲ್ಲಿ ಕೊಟ್ಟ ಮಾತನ್ನ ತಪ್ಪೋ ಮನೆ ಅಲ್ಲ ಇದು. ಇಲ್ಲಿ ಮನೆಗೆ ಸಂಬಂಧಪಟ್ಟವರೇ ಸುಮ್ಮನಿದ್ದಾರೆ, ಮನೆಗೆ ಸಂಬಂಧ ಪಡೆದೇ ಇರೋರು ನೀವು ಮಾತಾಡ್ತಾ ಇದ್ದೀರಾ? ಒಂದ್ಸಲ ತಗೊಂಡ್ ನಿರ್ಧಾರನ ಮತ್ತೆ ಬದಲಾಯಿಸೋ ತಾಕತ್ತಿರೋದು ನಮ್ಮ ಬಾವಾಜಿಗೆ ಮಾತ್ರ. ಅವರು ಕೂಡ ಒಂದು ಮದುವೆ ಅಂತ ನಿರ್ಧಾರ ಮಾಡಿದ್ಮೇಲೆ ಬೇಡ ಅಂತ ಹೇಳೋದಿಲ್ಲ. ಅಂತದ್ರಲ್ಲಿ ನೀವ್ಯಾರು? ಬಾವಾಜಿ ಏನಾದ್ರು ಮನೇಲಿ ಇದ್ದಿದ್ರೆ ನಿಮ್ ಮಾತು ಕೇಳಿ ನಿಮ್ಮನ್ನ ಆಚೆ ಹಾಕಿರೋರು. ಶಿವಾನಿ ಅವರೇ ಪ್ಲೀಸ್ ನನ್ನ ಮಾತು ಕೇಳಿ, ಒಂದೇ ಒಂದ್ಸಲ. ಶಿವಾನಿ ಅವರೇ ಪ್ಲೀಸ್ ನನ್ನ ಮಾತು ಕೇಳಿ. ಶಿವಾನಿ ಅವರೇ, ಇವನ ಬಾವಾಜಿ ಅಂದ್ರೆ ದಿಗ್ವಿಜಯ, ಅವನು ಈ ಮನೇಲೇ ಇದಾನಲ್ಲ, ಧನಂಜಯನ ವೇಷ ಹಾಕೊಂಡು. ಇನ್ಯಾವತ್ತು ದಿಗ್ವಿಜಯ ಬರೋದೇ ಇಲ್ಲ. ನಾನು ಬಂದಾಯ್ತು. ಏನು ಗರಡ್ಗಮ್ಮ ನಿಂತ್ಕೊಂಡ್ಬಿಟ್ಟಿದ್ಯಾ? ನನ್ನ ಆತ್ಮೀಯ ಗೆಳೆಯ ನಂದೀಶ, ನನ್ನ ಹೆಂಡತಿ, ಮಕ್ಕಳು, ನನ್ನ ತಾಯಿ, ಇವ್ಯಾರು ಮಾತಾಡಿಸದೇ ಇದ್ರು ಚಿಂತೆ ಇಲ್ಲ. ನೀನು ಮಾತಾಡಿಸದೆ ಸುಮ್ಮನೆ ನಿಂತ್ಕೊಂಡ್ಬಿಟ್ರೆ ನನ್ನ ಕೈ ತಡ್ಕೊಳಕ್ಕಾಗಲ್ಲ ಕಣ. ಯಾಕೆ ಗೊತ್ತಾ? ನಾನು ಜಾಸ್ತಿ ಸಮಯ ಕಳೆದಿದ್ದು ನಿನ್ ಜೊತೆನೆ.
ಇವ್ರಿಗೆಲ್ರಿಗಿಂತನೂ ನಿನ್ನೆ ನಾನು ಜಾಸ್ತಿ ನಂಬೋದು ನಂದೀಶ. ನಿನ್ ಜೊತೆ ಶೇರ್ ಮಾಡ್ಕೊಳ್ದಿರೋ ವಿಷಯನೇ ಇಲ್ಲ. ನೀನೊಂಥರ ಕುಚೇಲ ಇದ್ದಂಗೆ, ನಾನು ಕೃಷ್ಣ ಅಲ್ಲೇನು? ಹೌದೌದು. ನನ್ನ ವಿಚಾರ ಬಿಟ್ಟಾಕೋ. ಹೇಗಿದ್ದಾಳೆ ನಿನ್ ಮಗಳು? ಊರಲ್ಲೇ ಇದ್ದಾಳ? ಹಾ ಇದ್ದಾಳೆ. ಯಾಕೋ ನಾನು ಬಂದಿದ್ದು ನಿನಗೆ ಇಷ್ಟ ಆಗ್ಲಿಲ್ವಾ? ಅಥವಾ ಬೇರೆ ಏನಾದರೂ ಸಮಸ್ಯೆ ಇದೆಯಾ? ಯಾವುದೋ ವಿಚಾರನ ನನ್ನಿಂದ ಮುಚ್ಚಿಡೋ ಪ್ರಯತ್ನ ಮಾಡ್ತಾ ಇದೆಯಾ ಅಂತ ಅನ್ಸುತ್ತೆ. ಅಂದ್ರೆ ಯಾರೋ ನನ್ನಿಂದ ಏನೋ ವಿಚಾರನ ಮುಚ್ಚಿಡ್ತಾ ಇದ್ದಾರೆ. ನಾನು ಬಂದಿದ್ದು ಸಂತೋಷ ಆಗ್ಲಿಲ್ವಾ? ಯಾಕ್ರಿ ಹೀಗೆ ಕೇಳ್ತಾ ಇದ್ದೀರಾ? ನೀವು ಬಂದಿದ್ದು ನಮ್ಗೆಲ್ಲ ಸಂತೋಷ ತಾನೆ? ನಿನ್ ಮುಖದಲ್ಲಿ ಸಂತೋಷ ಕಾಣಿಸ್ತಾ ಇದೆ, ಅಮ್ಮನ ಮುಖದಲ್ಲಿ ಪ್ರೀತಿ ಕಾಣಿಸ್ತಾ ಇದೆ, ನಂದೀಶನ್ ಮುಖದಲ್ಲಿ ಗೌರವ ಕಾಣಿಸ್ತಾ ಇದೆ. ಆದ್ರೆ ಬಾಕಿಯವ್ರ ಮುಖದಲ್ಲಿ ಗಾಬರಿ ಕಾಣಿಸ್ತಾ ಇದೆ. ನಾನು ಬದುಕೇ ಇಲ್ಲ ಅಂತ ಅನ್ಕೊಂಡಿದ್ರಾ ಶಿವಾನಿ? ಇಲ್ಲ, ಹಾಗೇನಿಲ್ಲ ಅಂಕಲ್. ಇಷ್ಟು ದಿನ ಕಾಣಿಸ್ತಾ ಇದ್ದವರು ಹೀಗೆ ಇದ್ದಕ್ಕಿದ್ದ ಹಾಗೆ ಬಂದ. ಇದ್ಯಾವುದು ಹೊಸ ಕ್ಯಾರೆಕ್ಟ್ರು? ನಂದೀಶ, ಯಾರೋ ಇವರು? ಅದು ಅಭಯ್ ಇದಾರಲ್ಲ ಪೊಲೀಸು, ಅವ್ರು ಕರ್ಕೊಂಡ್ಬಂದಿರೋದು. ಓಹೋ, ಇವರು ಪೊಲೀಸಾ? ಲೇಡಿ ಕಾನ್ಸ್ಟೇಬಲಾ ಅಥವಾ ಆಫೀಸರಾ? ಅವರು ಅವ್ರ ಮಗನ ಹುಡ್ಕೊಂಡು ಬಂದರು. ಮಗನ್ನ ಹುಡುಕೊಂಡು ಸೀದಾ ಇಲ್ಲಿಗೆ ಬಂದ್ರ? ವಿಶೇಷವಾಗಿದೆ. ಆದಷ್ಟು ಬೇಗ ನಿಮಗೆ ನಿಮ್ಮ ಮಗ ಸಿಗಲಿ. ನಾನು ಬಂದಾಯ್ತಲ್ಲ, ಎಲ್ರಿಗೂ ಸಿಗ್ತಾರೆ. ಯಾರಿಗೆ ಸಿಗಬೇಕೋ ಅವ್ರಿಗೆ ಸಿಕ್ಕೇ ಸಿಗ್ತಾರೆ. ಯಾರಿಗೆ ಸಿಗಬಾರ್ದು ಅವ್ರು ದೂರ ಹೋಗ್ತಾರೆ. ಸರಿನಾ? ಅಂದಾಗೆ ನಿಮ್ಮ ಮಗ ಯಾರು? ಬೇಡ ಬಿಡಿ, ನನಗೆ ಯಾಕೆ. ಒಟ್ಟಿನಲ್ಲಿ ನಿಮ್ಗೆ ನಿಮ್ಮ ಮಗ ಇದು ಅದೇ ಧನಂಜಯ ಹೋಗಿ ಗುರುಗಳ ಹತ್ರ ಕಾಡಿ ಬೇಡಿ ತನ್ನ ಅಸಲಿ ರೂಪ ಪಡ್ಕೊಂಡು ಬಂದಿದ್ದಾನೆ. ಶಿವಾನಿನ ಅಪ್ಪ ಕೊಲ್ಲಕ್ಕೆ ನೋಡಿದಾಗ ಆದ ಅಚಾತುರ್ಯದಲ್ಲಿ ಅಪ್ಪ ತೀರ್ಕೊಂಡ್ರು. ಅವ್ರ ಸಾವಿಗೆ ನಾನು ಶಿವಾನಿ ಇಬ್ರು ಸಾಕ್ಷಿ. ಹಾಗಿದ್ಮೇಲೆ ಇದ್ಯಾರು? ಮಾತಾಡೋ ರೀತಿ, ನಡೆ, ನುಡಿ, ಆಚಾರ, ವಿಚಾರ ಎಲ್ಲ ಅಪ್ಪನ ತರಾನೇ ಇದೆ. ಯಾರಿರ್ಬೋದು? ಸತ್ತವನು ಮತ್ತೆ ಹೇಗೆ ವಾಪಸ್ ಬರೋಕ್ ಸಾಧ್ಯ? ಏನಿದೆಲ್ಲ ಅಂದಿರೋದು ನಿಜವಾಗ್ಲೂ ದಿಗ್ವಿಜಯನೇನಾ ಅಥವಾ ಬೇರೆ ಯಾರಾದ್ರೂ ಬಂದಿದ್ದಾರಾ? ಬೇರೆ ಯಾರಾದ್ರೂ ಆಗಿದ್ರೆ ಹೀಗೆ ಮಾತಾಡ್ತಾ ಇದ್ದ? ದಮಯಂತಿ, ದೇವ್ರ ದಯದಿಂದ ಮನೆ ಬಿಟ್ಟು ಹೋದ ನನ್ನ ಮಗ ಬಂದ್ಬಿಟ್ಟ. ಇನ್ನ ನನ್ನ ಮೊಮ್ಮಕ್ಕಳು ಬಂದ್ರೆ ನನಗಷ್ಟೇ ಸಾಕು. ದಿಗ್ವಿಜಯ ಹೋದಾಗ ಧನಂಜಯ್ ಬಂದ, ಈಗ ದಿಗ್ವಿಜಯ ಬಂದಿದ್ದಾನೆ. ಎಷ್ಟೆಲ್ಲ ಹುಡುಕ್ದೆ ಗೊತ್ತಾ ನಾನು ನಿನ್ನ. ಅಂತೂ
ಮನೆಗೆ ಬಂದಿಯಲ್ಲ ಅಷ್ಟೇ ಸಂತೋಷ ನನಗೆ. ಅಲ್ಲ ಅದು ನಾನು ನೀನು ನನಗೆ ದೇವ್ರು ಕೊಟ್ಟಿರೋ ತಮ್ಮ. ಇಲ್ದಿದ್ರೆ ನೀನು ಮತ್ತೆ ಬರ್ತಾ ಇದೆಯಾ? ಯಾಕೋ ಒಂಥರ ಟೆನ್ಷನ್ ಆಗಿದೆಯಾ? ಆರಾಮಾಗಿರೋ ನನ್ನ ಮನೇಲಿ. ಯಾರು ಅಲ್ಲ ಯಾರು ಯಾವ ಮಂತ್ರ ಶಕ್ತಿಯಿಂದ ಹೀಗೆ ಬದಲಾಗಿದೆ? ಏನು ಉದ್ದೇಶ? ಯಾರಾದ್ರೂ ಇವನನ್ನು ಕಳಿಸಿದಾರ? ಹಾಗೊಂದ್ ವೇಳೆ ಕಳಿಸಿದ್ರೆ ಯಾರು ಕಳಿಸಿರಬಹುದು ಇವನನ್ನ? ರಿಲ್ಯಾಕ್ಸ್ ಧನು, ರಿಲ್ಯಾಕ್ಸ್. ಅರೆ ಎಲ್ಲವೂ ನೆನಪಿದೆಯಲ್ವೋ ನಿನಗೆ? ನೆನಪಿಲ್ಲದೆ ಇರುತ್ತಮ್ಮ. ನೀವು ನನ್ನ ತಮ್ಮ ಅಲ್ಲ, ಎಲ್ಲ ನೆನಪಿರುತ್ತೆ. ಸಾರಿ ಗೈಸ್, ಐ ನೀಡ್ ಸಮ್ ಪ್ರೈವಸಿ. ಎಲ್ಲರೂ ಸ್ವಲ್ಪ ನೋಡ್ತೀರಾ ಪ್ಲೀಸ್? ಎಲ್ಲರೂ ಒಂದೇ. ಹಾಗಾದರೆ ನನಗನಿಸಿದ್ದು ಸುಳ್ಳ? ಧನಂಜಯನ್ನೇ ದಿಗ್ವಿಜಯ ಅಂದುಕೊಂಡಿದ್ದು ಸುಳ್ಳ? ಈಗ ದಿಗ್ವಿಜಯನೇ ನೇರವಾಗಿ ಬಂದಿದ್ದಾನಲ್ಲ, ಅವನ ಹಿಂದೆಯೇ ಧನಂಜಯನೂ ಬಂದಿದ್ದಾನೆ. ಹಾಗಾದ್ರೆ ಏನಿದು? ಇದೆಲ್ಲ ಕಣ್ಕಟ್ಟು. ಪರಮೇಶ್ವರ, ಏನು ತಿಳಿಯದಾಗಿದೆಯಲ್ಲ? ಏನಾಗುತ್ತಿದೆ? ಏನು ನಡೆಯುತ್ತಿದೆ ಈ ಮನೆಯಲ್ಲಿ? ಸತ್ಯ ಗೊತ್ತಾದ್ಮೇಲೂ ಧನಂಜಯ ಸುಮ್ಮನೆ ಇದ್ನಲ್ಲ. ಅಣ್ಣ ಬಂದ ಅನ್ನೋ ಸಂತೋಷ ಆತನ ಮುಖದಲ್ಲಿ ಕಾಣಿಸುತ್ತಿರಲಿಲ್ವಲ್ಲ? ಹಾಗಾದರೆ ಅವನು ಮಾಡಿರೋ ಪಾಪಗಳಿಗೆ ಇಷ್ಟೊತ್ತಿಗಾಗ್ಲೇ ಘೋರ ನರಕ ಅನುಭವಿಸಿರ್ತಾನೆ. ಹಾಗಿದ್ಮೇಲೆ ನೀನ್ ಯಾರು? ದಿಗ್ವಿಜಯ್ ರಾಯ್. ಸತ್ತವನು ಬದುಕು ಬಂದ, ಅದು ಹೇಗೆ ಅನ್ನೋದು ನಿನ್ನ ಪ್ರಶ್ನೆ ಅಲ್ವಾ ನಾಗಿನಿ? ನಾನು ಯಾರು? ಅಷ್ಟ ದಿಕ್ಕುಗಳನ್ನೇ ಗೆದ್ದವನು. ಸತ್ರು, ಸಾಯಿಸಿದ್ರು, ಮತ್ತೆ ಬದುಕಿ ಬರೋನು. ನಿನ್ನ ತುಳಿತಕ್ಕೆ, ನನ್ನ ಮಗನ ತುಳಿತಕ್ಕೆ ನಾನು ನಾಶ ಆಗೋದೆ ಅನ್ಕೊಂಡಿದೀಯ? ಕಾಲಕ್ಕೆ ಸಿಕ್ಕಿ ನಜ್ಜುಗುಜ್ಜಾಗೋದಕ್ಕೆ ನಾನೇನ್ ಎರೆಹುಳ ಅನ್ಕೊಂಡಿದೀಯ? ನಿನ್ನ ಆದಿಶೇಷನಂತ ಹೆಣ್ಣಾಗರನೇ ಸಾಯಿಸ್ತೋ ನಾನು. ಇನ್ನು ನಿನ್ನಂತಿರೋ ಹೆಣ್ಣಾಗರನ ಸಾಯಿಸೋ ನನಗೆ ಯಾವ ಲೆಕ್ಕ? ನೀನು ನನ್ನ ಸಾಯಿಸ್ತೀಯ? ಕಮಾನ್ ಕಮಾನ್ ಕಮಾನ್, ಟ್ರೈ ಟ್ರೈ. ನನ್ನ ಸಾಯಿಸ್ ತೋರಿಸು, ನಾನು ಮತ್ತೆ ಬದುಕಿ ತೋರಿಸ್ತೀನಿ. ಬಾ ಬಾರೇ, ಬಾ. ಇಲ್ಲ, ನಾನ್ ನಿನ್ನ ಸಾಯಿಸಲ್ಲ. ಈ ಮನೆಯವ್ರು ಎಲ್ಲರೂ ಸೇರ್ಕೊಂಡು ನಿನ್ನ ಸಾಯಿಸ್ತಾರೆ. ನೀನೆಂತ ದ್ರೋಹಿ, ದುಷ್ಟ ಅಂತ ಎಲ್ರಿಗೂ ಹೇಳ್ತೀನಿ. ನಿನ್ನ ಕತೆ ಇವತ್ತೇ ಮುಗಿಯುತ್ತೆ, ನೋಡ್ತಾ ಇರು. ಹಲೋ, ಜಸ್ಟ್ ಎ ಸೆಕೆಂಡ್. ನಾಗಿನಿ, ಮುಗಿಯೋದು ನನ್ನ ಕಥೆ ಅಲ್ಲ, ನಿನ್ನ ಕಥೆ. ಹೇಳು,
ಯಾಕೆ ಯಾಕೆ ಬಂದೆ ಇಲ್ಲಿಗೆ? ಅದು ಯಾವತ್ತೋ ಒಂದಿನ ನೀವು ಅವ್ರು ಬದುಕೇ ಇಲ್ಲ ಅಂತ ಹೇಳ್ದಾಗಿತ್ತು, ಅದಕ್ಕೆ ಹೇಳ್ದೆ. ನಾನು ಹಾಗೆ ಹೇಳಿದ್ನ? ಹಾ, ಹೇಳಿದ್ರಿ. ನನಗೆ ಯಾಕೆ ನೆನಪಾಗ್ತಿಲ್ಲ? ಅದು ಮೋಸ್ಟ್ಲಿ ನೀವು ಮರ್ತಿದ್ದೀರಾ ಅನ್ಸುತ್ತೆ. ಅಷ್ಟು ಖಚಿತವಾಗಿ ಹೇಳೋ ನೀವು ಅವನು ಹೇಳ್ದ ಅಂತ ತ್ರಿಶೂಲ್ನ ಹುಡ್ಕೊಂಡು ನಮ್ಮ ಮನೆಗೆ ಬಂದ್ರಿ, ವಿಚಾರಣೆ ಅಂತ ಹೇಳಿದ್ರಿ. ಇದೆಲ್ಲ ಹೇಗ್ ಸಾಧ್ಯ ಅಬ್ಬಯ್ಯ ಅವ್ರೆ? ಈ ಮನೆಗೆ ಎಂಟ್ರಿ ತಗೊಳ್ಳೋದಕ್ಕೆ ನಾನೇ ಮಾಡಿ ಪ್ಲಾನ್. ಈಗ ನನಗೆ ಉಲ್ಟಾ ಹೊಡಿತಾ. ಈಗ ಶಿವಾನಿ ಪ್ರಶ್ನೆ ಮಾಡ್ತಿದ್ದಾರೆ, ಏನಂತ ಉತ್ತರ ಕೊಡಿ. ನಾನು ನಿಮ್ಮನ್ನೇ ಕೇಳ್ತಾ ಇರೋದು. ಅದು ಕಂಪ್ಲೇಂಟ್ ಬಂದಿರೋದು ಡಿಪಾರ್ಟ್ಮೆಂಟ್ ಅವ್ರು ಕಳ್ಸಿದ್ರು, ನಾನು ಬಂದೆ. ದಿಗ್ವಿಜಯ್ ಅವರು ನನಗೆ ನೇರವಾಗಿ ಏನು ಕಂಪ್ಲೇಂಟ್ ಕೊಟ್ಟಿಲ್ಲ. ನನಗೂ ಅವ್ರಿಗೂ ಯಾವುದೇ ರೀತಿ ಸಂಪರ್ಕನೂ ಇಲ್ಲ. ನೀವ್ ಹೀಗೆ ತಡವರ್ಸ್ತಿರೋದನ್ನ ನೋಡಿದ್ರೆ ನಿಮಗೆ ಗೊಂದಲ ಇದೆ. ಇದೆಲ್ಲ ಕಟ್ಟು ಕತೆ ಅಂತ ನನಗನ್ನಿಸ್ತಾ ಇದೆ. ಅಯ್ಯೋ ಶಿವಾನಿ ಅವರೇ, ನಾನು ವಿಚಾರಣೆಗೆ ಅಂತ ಬಂದಾಗ ನೀವೇ 1000 ಸಲ ಹೇಳಿದ್ದೀರಾ ದಿಗ್ವಿಜಯನ ನೀವೇ ಕೊಂದ್ರಿ ಅಂತ. ಇವಾಗ ಅದೆಲ್ಲ ಬಿಡಿ. ಸತ್ತಿರೋ ವ್ಯಕ್ತಿ ಬದುಕು ಬರೋದಕ್ಕೆ ಹೇಗೆ ಸಾಧ್ಯ? ಅದನ್ನೇ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಅವನು ಹೇಗ್ ಬದುಕು ಬಂದ ಅಂತ. ಸತ್ತೋಗಿರೋ ವ್ಯಕ್ತಿ ಹೇಗ್ ಬಂದ್ರು? ಹೇಗ್ ಬರೋದಕ್ಕೆ ಸಾಧ್ಯ? ನನ್ನ ಮನೆಗೆ ನಾನು ಬರೋದಕ್ಕೆ ಹೆಂಗ್ ಪರ್ಮಿಷನ್ ತಗೋಬೇಕಾ? ನಿಜ ಹೇಳಬೇಕು ಅಂದ್ರೆ ನಾನು ನಿನ್ನನ್ನು ಕೇಳಬೇಕು. ನಿನ್ನ ಚಿಲ್ಲರೆ ಬುದ್ಧಿ ಗೊತ್ತಾಗಿನೇ ನಾನು ಮನೆಯಿಂದ ಆಚೆ ಹಾಕಿದ್ದು. ಸ್ವಾಮಿಗಳೇ, ಅದು ಮನುಷ್ಯನ ಮೋಸ ಸಾಯುತ್ತೆ, ಅವರ ಗುಣ ಸಾಯುತ್ತೆ, ಅವರ ವೇಷ ಸಾಯುತ್ತೆ. ಆದರೆ ಅವನ ದ್ವೇಷ ಸಾಯಲ್ಲ. ಮನುಷ್ಯನ ದುರಾಸೆ ಸಾಯಲ್ಲ. ಸ್ವಾಮಿಗಳೇ, ದುರಾಸೆನೂ ಸಾಯೋದಿಲ್ಲ, ದುರಾಸೆ ಹೊತ್ಕೊಂಡು ಬದುಕ್ತಿರೋ ಮನುಷ್ಯನು ಸಾಯೋದಿಲ್ಲ. ಅವನು ದಿಗ್ವಿಜಯ. ಪರಮ ಶತ್ರು ದಿಗ್ವಿಜಯ ನಾಗಮಣಿಯನ್ನು ಅಪಹರಿಸಿದ ದಿಗ್ವಿಜಯ. ಅವನು ಪುನಃ ಬಂದನೆಂದು ಹೇಳುತ್ತಿರುವೆ. ನಿನ್ನ ಹಾಗೂ ಆದಿಶೇಷನ ಮಾನವ ರೂಪಿ ತ್ರಿಶೂಲನ ಸಂಹಾರಕ್ಕೆ ಸಾಯಲಿಲ್ಲವೇ? ಅವನ ಕಳೆ ಬರ ಪಾತಾಳ ಗರ್ಭಕ್ಕೆ ಸೇರಲಿಲ್ಲವೇ? ಇಲ್ಲ. ಸತ್ತವನು ಮತ್ತೆ ಬದುಕಿ ಬರಲು ಸಾಧ್ಯವೇ ಇಲ್ಲ. ಆದ್ರೆ ಬಂದಿದ್ದಾನಲ್ಲ ಸ್ವಾಮಿಗಳೇ, ಅವನು ದಿಗ್ವಿಜಯನೇ. ಆವಿಗೆ ಹಲ್ಲಲ್ಲಿ ವಿಷವಾದರೆ ಮನುಷ್ಯನ ದೇಹ ಮನಸ್ಸು ಎರಡರಲ್ಲೂ ವಿಷ. ಆ ಕಾಲಡಿಯಲ್ಲಿ ನಲುಗಿ ಹೋದ ದಿಗ್ವಿಜಯನ ಮರುಹುಟ್ಟಿನ ಹುಟ್ಟಾದರೂ ಏನು? ಭೋಲೆನಾಥ. ಗುರುಗಳೇ, ಏನು
ಮತ್ತೆ ಆತಂಕನ? ಆತಂಕ ಮಾತ್ರ ಅಲ್ಲ ಗುರುಗಳೇ, ಯಾವತ್ತೂ ಇರಲಾರ್ದಂತ ಅಪಾಯ ಬಂದು ಒಕ್ಕರಿಸಿದೆ. ನೀನು ಯಾವಾಗ ನಾಗಮಣಿ ಹಿಂದೆ ಬಿದ್ದಿಯೋ ಆಗ್ಲೇ ಅಪಾಯ ಬಂದು ಅನ್ನೋದು ನನಗೆ ಗೊತ್ತೇ ಇದೆ. ಈಗ ಬಂದಿರೋ ಅಪಾಯ ಏನು? ಈಗ ಬಂದಿರೋ ಅಪಾಯ ನನ್ನ ಬಂದಿದೆ. ಗುರುಗಳೇ, ನನಗೆ ನಾನು ಯಾರು ಅಂತ ಅನುಮಾನ ಶುರುವಾಗಿದೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ ನನಗೆ. ಈ ಮಂತ್ರವಿದ್ಯೆ ತಂತ್ರವಿದ್ಯೆ ಇದರಲ್ಲಿ ಸಿಕ್ಕಾಕೊಂಡು ನನ್ನನ್ನು ನಾನೇ ಕಳ್ಕೊಂಡ್ಬಿಟ್ಟಿದ್ದೇನೆ ಅಂತ ಅನಿಸ್ತಾ ಇದೆ. ನಿಜವಾಗಿ ಯೋಚನೆ ಮಾಡೋಕ್ಕೂ ಆಗದೆ ಅಷ್ಟು ಬ್ಲಾಂಕ್ ಆಗ್ಬಿಟ್ಟಿದ್ದೀನಿ. ದಯವಿಟ್ಟು ಗುರುಗಳೇ, ನೀವೇ ಏನಾದ್ರೂ ದಾರಿ ತೋರಿಸ್ಬೇಕೀಗ. ಬಂದಿರುವ ಸಮಸ್ಯೆ ಏನು ದಿಗ್ವಿಜಯ? ದಿಗ್ವಿಜಯ ಅನ್ನೋದೇ ಬಂದಿರೋ ಸಮಸ್ಯೆ ಈಗ. ಏನು ಮಾತಿನ ಅರ್ಥ? ಗುರುಗಳೇ, ನನ್ನ ಜಾಗದಲ್ಲಿ ನನ್ನ ಬದಲಿಗೆ ನನ್ನ ರೂಪದಲ್ಲೇ ಇರೋನೊಬ್ಬ ತಾನೇ ದಿಗ್ವಿಜಯ ಅಂತ ಹೇಳ್ಕೊಂಡು ಬಂದಿದ್ದಾನೆ. ಹಾಗೆ ಮತ್ತೊಬ್ಬ ದಿಗ್ವಿಜಯ. ಹೌದು, ಮೊದಲು ನೀವ್ ಹೇಳಿ ಗುರುಗಳೇ, ನೀವ್ ಹೇಳಿ. ನಾನ್ಯಾರು? ನೀವು ಮಹಾಮಹಿಮ, ಮಹಾಶಕ್ತಿವಂತ. ನೀವು ಹೇಳಬೇಕು, ನಾನು ಯಾರು? ನೀನು ದಿಗ್ವಿಜಯ, ಧನಂಜಯನ ರೂಪದಲ್ಲಿರುವ ದಿಗ್ವಿಜಯ. ಇಷ್ಟಕ್ಕೂ ಯಾಕೆ ಈ ರೀತಿಯ ವಿಚಿತ್ರವಾದ ಪ್ರಶ್ನೆ? ನಾನೇ ಪ್ರಶ್ನೆ, ನನ್ನ ರೂಪನೇ ಪ್ರಶ್ನೆ ಆಗಿದೆ ಗುರುಗಳೇ. ನಾನು ದಿಗ್ವಿಜಯ, ಇದು ಸತ್ಯ. ಹಾಗಿದ್ರೆ ಮನೆಗೆ ಬಂದಿರೋನು ಯಾರು? ಮನೆಗೆ ಬಂದಿದ್ದ ನಾನು. ಮನೆಗೆ ಬಂದಿರೋದು ಯಾರು? ದಿಗ್ವಿಜಯ ಗುರುಗಳೇ. ಸದಾ ನಾಗಮಣಿಯ ಚಿಂತೆಯಲ್ಲಿರುವ ನಿನಗೆ ಮತಿಭ್ರಮಣೆ ಆಗಿದೆ. ಜ್ವಾಲಮಾಲಿನಿಯ ಗುಂಪಿನಲ್ಲಿ ಸದಾ ಇರೋ ನಿಮಗೆ ಮತಿಭ್ರಮಣೆ ಆಗಿರಬೇಕು. ದಿಗ್ವಿಜಯ ಗುರುಗಳೇ, ಮನೆಗೆ ಬಂದಿರೋನು ನನ್ನ ಗುರುದವನು. ಅವರು ತಾನೇ ದಿಗ್ವಿಜಯ ಅಂತ ಹೇಳ್ತಾರೆ. ಹಾಗಾದ್ರೆ ನಾನು ಯಾರು? ಉತ್ತರ ಕೊಡಿ ನನಗೆ. ದಿಗ್ವಿಜಯ, ನೋಡು, ಮಾಯಾ ಬಟ್ಟಲಲ್ಲಿ ನೋಡು, ದೂರದರ್ಶಕದಲ್ಲಿ ಬಂದವನು ಯಾರು, ಅವನ ನಿಜ ರೂಪ ಏನೆಂದು ಗೊತ್ತಾಗುತ್ತದೆ. ಬಂದಿರುವವರು ಗಂಧರ್ವ ಲೋಕದವನೇ ಆಗಿರಲಿ, ಭೂಲೋಕದ ಕಪಟಿಯೇ ಆಗಿರಲಿ, ಮಂತ್ರ ತಂತ್ರ ತಿಳಿದ ಮಾಯಾವಿ ಆಗಿರಲಿ, ಅವನು ಯಾರಾದರೂ ಇಲ್ಲಿ ಗೋಚರವಾಗಲೇಬೇಕು. ಗುರುಗಳೇ, ದಿಗ್ವಿಜಯನ? ಮಾಯಾವಿನ? ಮಂತ್ರವಾದಿನ? ಅಲ್ಲ, ನನ್ನ ರೂಪದಲ್ಲೇ ಬಂದಿದ್ದಾನೆ ಅಂದ್ರೆ ಯಾಕೆ? ಎಲ್ಲದಕ್ಕೂ ಉತ್ತರ ಸಿಗುತ್ತದೆ ದಿಗ್ವಿಜಯ. ಅವನು ಮೊದಲು ತಿರುಗಲಿ. ಏನ್ ನಡೀತಾ ಇದೆ? ಮನೆಗೆ ಬಂದಿರೋದು ಅಪ್ಪನ? ಅದ್ ಹೇಗ್ ಸಾಧ್ಯ? ನಾನು ಶಿವಾನಿ ಸೇರ್ಕೊಂಡು ಅಪ್ಪನ ಕೊಂದಿದೀವಿ. ಸತ್ತಿರೋ ವ್ಯಕ್ತಿ ವಾಪಸ್ ಬರೋಕ್ ಹೇಗ್ ಸಾಧ್ಯ? ಏನ್ ನಡೀತಾ ಇದೆ? ಒಂದು ಗೊತ್ತಾಗ್ತಿಲ್ವಲ್ಲ. ಈ ರೂಪ ಪಡ್ಕೊಂಡ್ರೆ ನನ್ನ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅನ್ಕೊಂಡೆ. ಆದ್ರೆ ಇಲ್ಲೇನಾಗ್ತಿದೆ? ಇರೋ ಪ್ರಶ್ನೆಗಳ ಜೊತೆ ಇನ್ನಷ್ಟು ಪ್ರಶ್ನೆಗಳು ಆಡ್ ಆಗ್ತಿದೆ. ಸತ್ತಿರೋ ಅಪ್ಪ ವಾಪಸ್ ಮನೆಗೆ ಬಂದ್ರು. ಆ ವಿಶೇಷ್ ಮನುಷ್ಯ ಅನ್ಕೊಂಡೆ, ಅವ್ನು ಹಾವಾಗ ಬದಲಾದ. ಹೇಗೋ ಅವನ ಬಗ್ಗೆ ಮನೆಯವ್ರಿಗೆಲ್ಲ ಹೇಳಿ ನಂಬ್ಸೋಣ ಅನ್ಕೊಳ್ಳೋಷ್ಟರಲ್ಲಿ ಅಪ್ಪ ಮನೆಗೆ ಬಂದ್ರು. ಈಗ ನಾನು ಏನ್ ಮಾಡ್ಲಿ? ಅಪ್ಪನ ಬಗ್ಗೆ ತಿಳ್ಕೊಳ್ಳ ಅಥವಾ ವಿಶೇಷ್ ಬಗ್ಗೆ ತಿಳ್ಕೊಳ್ಳ? ಏನ್ ಮಾಡುದು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಇಲ್ಲ, ಮೊದ್ಲು ಅವನ್ ಹಾವು ಅನ್ನೋದನ್ನ ಎಲ್ಲರಿಗೂ ತಿಳಿಸ್ಬೇಕು. ಯಾಕಂದ್ರೆ ಇದು ಮಯೂರಿ ಜೀವನದ ಪ್ರಶ್ನೆ. ಆ ಹುಡುಗಿ ಜೀವನ ಹಾಳಾಗ್ಬಾರ್ದು. ಶಿವಾನಿಗೆ ಹೇಳಿದ್ರೆ ಏನು ಪ್ರಯೋಜನ ಆಗ್ತಿಲ್ಲ. ಈಗ ನಾನು ಏನ್ ಮಾಡ್ಲಿ? ಹೌದು, ಈ ವಿಷಯನ ಮಯೂರಿಗೆ ಹೋಗಿ ಹೇಳದೆ ಸರಿ. ಈ ಮದ್ವೆನ ಹೇಗಾದ್ರೂ ಮಾಡಿ ನಿಲ್ಸ್ಬೇಕು. ಅವ್ನ್ ಹಾವು ಅನ್ನೋ ಸತ್ಯನ ಮಯೂರಿಗೆ ಹೇಳ್ತೀನಿ. ಈಗ್ಲೇ ಆ ಕೆಲಸ ಮಾಡ್ತೀನಿ. ಹೇಗೆ ಸಾಧ್ಯ? ಆದಿಶೇಷನ ಶಕ್ತಿಯನ್ನು ಮೀರಿಸುವಂತಹ ಶಕ್ತಿ ಇನ್ನೊಂದಿಲ್ಲ. ಅಂದ ಮೇಲೆ ಬದುಕಿ ಬರಲು ಹೇಗೆ ಸಾಧ್ಯ?
ಹೇ ಮಹಾದೇವ, ಮತ್ತೆ ಅವನ ಹುಟ್ಟು ಘೋರ ವಾಸ್ತವಕ್ಕೆ ಮುಹೂರ್ತವ. ಬದುಕಿದ್ದಾನೆ ಶಿವಾನಿ, ನಿನಗೆ ಇನ್ನೊಬ್ಬ ಶಸ್ತ್ರ ಹುಟ್ಟಿಕೊಂಡಿದ್ದಾನೆ. ಶತ್ರುಗಳನ್ನ ಯಾವುದೇ ಕಾರಣಕ್ಕೂ ಉಳಿಸಬಾರ್ದು ಸ್ವಾಮಿಗಳೇ. ನಾನು ಸಂಹಾರ ಮಾಡ್ಬಿಡ್ತೇನೆ. ಪರಮ ಪಾವನ ನಾಗಮಣಿನ ಅಪಹರಿಸಿದ ದುಷ್ಟನಿಗೆ ಸಾವೇ ಸರಿಯಾದ ಶಿಕ್ಷೆ. ಅನಾಥಶಿಶುನ ಕೊಂದವನಿಗೆ ಸಾವಿಗಿಂತ ದೊಡ್ಡ ಶಿಕ್ಷೆ ಬೇರೆ ಯಾವುದೂ ಇಲ್ಲ ಸ್ವಾಮಿಗಳೇ. ಶಿವಾನಿ, ಎಲ್ಲಿಗೆ ಹೋಗಿದ್ದಮ್ಮ? ದೇವಸ್ಥಾನಕ್ಕೆ ಹೋಗಿದ್ದೆ ಅಜ್ಜಿ. ಒಳ್ಳೇದಾಯ್ತಮ್ಮ. ಮಗು ಇದ್ದಾಗ ಜೋಗಳ ಗೀತೆ, ಯೌವನದಲ್ಲಿ ಪ್ರೇಮ ಗೀತೆ, ವಯಸ್ಸಾದ್ಮೇಲೆ ಭಗವದ್ಗೀತೆ ಅನ್ನೋ ಕಾಲ ಇದು. ಆದ್ರೆ ವಯಸ್ಸಾದವರು ನಾವು ಮನೇಲಿದ್ದೀವಿ, ನೀನ್ ನೋಡಿದ್ರೆ ದೇವಸ್ಥಾನಕ್ಕೆ ಹೋಗಿ ಬಂದಿದೀಯಾ. ಈ ಮನೆಯಿಂದ ನಿನಗೆ ಒಳ್ಳೇದಾಗಿದೆಯೋ ಇಲ್ವೋ ನನಗೆ ಗೊತ್ತಿಲ್ಲಮ್ಮ. ಆದ್ರೆ ನಿನ್ನಿಂದ ಮಾತ್ರ ಈ ಮನೆಗೆ ತುಂಬಾ ತುಂಬಾ ಒಳ್ಳೇದಾಗಿದೆ ಅಮ್ಮ. ನೀನು ಹೇಳಿದ ಸತ್ಯನೇ ಅಮ್ಮ. ನಾನು ವಾಪಸ್ ಬರೋದಕ್ಕೂ ಶಿವಾನಿನೇ ಕಾರಣ ಅಲ್ವಾ ಶಿವಾನಿ? ನಿಜ ಹೇಳ್ಬೇಕು ಅಂದ್ರೆ ಇವಳು ಈ ಲೋಕದೋಳೆ ಅಲ್ಲ. ಈ ಲೋಕದೋಳಾಗಿರೋದಕ್ಕೆ ಸಾಧ್ಯನೇ ಇಲ್ಲ. ಬಾವಾಜಿ, ಏನ್ ಹೇಳ್ತಾ ಇದ್ದೀರಾ? ನಮಗೊಂದು ಅರ್ಥ ಆಗ್ತಿಲ್ಲ. ಗೋವಿಂದ, ನಾವ್ ಏನೇನೋ ಮಾತಾಡ್ತಾ ಇರ್ತೀವಿ, ಅದು ತಲುಪೋರ್ಗೆ ಅರ್ಥ ಆದ್ರೆ ಸಾಕು. ಅದು ತಲುಪ್ತಾ ಅಂತ ಫೋಕಸ್ ಇರ್ಬೇಕಷ್ಟೇ. ಎಲ್ರಿಗೂ ಎಲ್ಲ ಮಾತು ಅರ್ಥ ಆಗ್ಬೇಕಾಗಿಲ್ಲ ಅಲ್ವಾ ಶಿವಾನಿ? ಶಿವಾನಿ, ನಾನು ಇಷ್ಟು ಮಾತಾಡ್ತಾ ಇದ್ದೀನಿ, ಇನ್ನೇನು ಮಾತಾಡ್ತಾನೆ ಇಲ್ವಲ್ಲ? ಯಾವ ದೇವಸ್ಥಾನಕ್ಕೆ ಹೋಗಿದ್ದೆ, ಯಾವ ದೇವ್ರಿಗೆ ಪೂಜೆ ಮಾಡಿದೆ, ಯಾರು ಒಳ್ಳೇದಾಗ್ಲಿ ಅಂತ ಕೇಳ್ಕೊಂಡೆ? ಓಹೋ, ನನಗೊಂದು ವ್ಯವಸ್ಥೆ ಮಾಡಿದ ಹಾಗೆ ತ್ರಿಶೂಲ್ಗೂ ಒಂದು ವ್ಯವಸ್ಥೆ ಮಾಡೋಣ ಅಂತಾನ?